ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಜೀವನದಲ್ಲಿ ನಾವು ಎಷ್ಟೋ ವಿಷಯಗಳನ್ನು ಕಲಿಯುತ್ತೇವೆ, ಆದರೆ ಪುಸ್ತಕಗಳು ನಮಗೆ ನೀಡುವ ಜ್ಞಾನ ಸಾರ್ವಕಾಲಿಕವಾದದ್ದು. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಡೇಲ್ ಕಾರ್ನೆಗಿ ಅವರ ಜಗತ್ಪ್ರಸಿದ್ಧ ಕೃತಿಯ ಸಾರಾಂಶವನ್ನು ತಿಳಿಯಲಿದ್ದೇವೆ. ಈ ವಿಚಾರಗಳು ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲವು. ವಿಡಿಯೋದ ಆಳಕ್ಕಿಳಿಯುವ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್. ವಿಡಿಯೋ ನೋಡ್ತಾ ಹೋದಂತೆ ನಾವು ಲೈಕ್ ಮಾಡೋದನ್ನೇ ಮರೆತು ಬಿಡ್ತೀವಿ. ಆದ್ದರಿಂದ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ನೋ ನಂಬಿಕೆ ನಿಮಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೀವು ನೀಡುವ ಒಂದು ಲೈಕ್ ನನಗೆ ಈ ಪುಸ್ತಕ ಸಾರಾಂಶಗಳನ್ನು ಮಾಡಲಿಕ್ಕೆ ಒಂದು ದೊಡ್ಡ ಶಕ್ತಿ ನೀಡುತ್ತೆ. ಹಾಗೆಯೇ ಇಂತಹ ಅದ್ಭುತ ಪುಸ್ತಕಗಳ ಸಾರಾಂಶ ಮತ್ತು ಜೀವನದ ಮೌಲ್ಯಗಳನ್ನು ಸದಾ ಕೇಳಲು ಮರೆಯದೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಜ್ಞಾನವನ್ನು ಹಂಚುವ ಈ ಪುಟ್ಟ ಪ್ರಯತ್ನದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ. ಬನ್ನಿ, ಈಗ ಡೇಲ್ ಕಾರ್ನೆಗಿ ಅವರ ಈ ಮಾಂತ್ರಿಕ ಪ್ರಪಂಚದ ಒಳಗೆ ಪ್ರಯಾಣ ಬೆಳೆಸೋಣ. ನೀವೀಗ ಕೇಳಲು ಸಿದ್ಧವಾಗಿರುವುದು ಕೇವಲ ಒಂದು ಪುಸ್ತಕ ಅಲ್ಲ, ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಒಂದು ಜೀವನ ಸಂಹಿತೆ. ಡೇಲ್ ಕಾರ್ನೆಗಿ ಅವರು ಬರೆದ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಅನ್ನೋ ಈ ಕೃತಿಯು ಸುಮಾರು 100 ವರ್ಷಗಳಿಂದ ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಬದುಕನ್ನು ಹಸನು ಮಾಡಿದೆ. ಈ ಪುಸ್ತಕವು ಕೇವಲ ವ್ಯಾಪಾರ ಅಥವಾ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಇದು ನಿಮ್ಮ ಮನೆಯಲ್ಲಿ, ಕಚೇರಿಯಲ್ಲಿ ಮತ್ತು ಸಮಾಜದಲ್ಲಿ ನೀವು ಹೇಗೆ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮಬಹುದು ಅನ್ನೋದನ್ನು ಕಲಿಸಿಕೊಡುತ್ತೆ. ನಾವು ಯಾಕೆ ಈ ಪ್ರಯಾಣವನ್ನು ಆರಂಭಿಸಬೇಕು? ನಾವೆಲ್ಲರೂ ಬುದ್ಧಿವಂತರು, ಶ್ರಮಜೀವಿಗಳು ಮತ್ತು ಮಹತ್ವಾಕಾಂಕ್ಷಿಗಳು. ಆದರೆ ಜೀವನದ ಯಶಸ್ಸಿನಲ್ಲಿ ಕೇವಲ 15% ಮಾತ್ರ ನಮ್ಮ ತಾಂತ್ರಿಕ ಜ್ಞಾನಕ್ಕೆ ಸೇರಿದ್ದರೆ, ಉಳಿದ 85% ಯಶಸ್ಸು ನಾವು ಜನರೊಂದಿಗೆ ಹೇಗೆ ವ್ಯವಹರಿಸುತ್ತೇವೆ ಮತ್ತು ಅವರ ಮನಸ್ಸನ್ನು ಹೇಗೆ ಗೆಲ್ಲುತ್ತೇವೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಿಮಗೆ ಜನರೊಂದಿಗೆ ಕೆಲಸ ಮಾಡಲು ಬರದಿದ್ದರೆ ನಿಮ್ಮ ಯಶಸ್ಸು ಅರ್ಧದಷ್ಟೇ ಇರುತ್ತದೆ. ಕಾರ್ನೆಗಿ ಅವರು ಇಲ್ಲಿ ಹೇಳುವ ಪ್ರತಿಯೊಂದು ತತ್ವವು ಅತಿ ಸರಳವಾಗಿದೆ, ಆದರೆ ಅವುಗಳ ಪ್ರಭಾವ ಅಸಾಧಾರಣವಾಗಿರೋದು. ಈ ಬುಕ್ ಸಮ್ಮರಿಯಲ್ಲಿ ನೀವು ಏನು ತಿಳಿಯಲಿದ್ದೀರಿ? ಜನರ ಅಹಂಕಾರವನ್ನು ಕೆರಳಿಸದೆ ಅವರಲ್ಲಿ ಬದಲಾವಣೆ ತರುವುದು ಹೇಗೆ? ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ವಾದವನ್ನು ತಪ್ಪಿಸಿ ಸ್ನೇಹವನ್ನು ಉಳಿಸಿಕೊಳ್ಳುವುದು ಹೇಗೆ? ನಿಮ್ಮ ಮಾತಿಗೆ ಜನರು ಹೌದು ಎನ್ನುವಂತೆ ಮಾಡುವ ಮನಃಶಾಸ್ತ್ರ ಯಾವುದು? ಅಂತಿಮವಾಗಿ ಒಬ್ಬ ನಾಯಕನಾಗಿ ಜನರನ್ನು ಪ್ರೀತಿ ಮತ್ತು ಗೌರವದಿಂದ ಮುನ್ನಡೆಸುವುದು ಹೇಗೆ? ಈ 10 ಅಧ್ಯಾಯಗಳ ಸರಣಿಯು ನಿಮ್ಮ ವ್ಯಕ್ತಿತ್ವದ ಹೊಸ ಆಯಾಮವನ್ನು ನಿಮಗೆ ಪರಿಚಯಿಸಲಿದೆ. ಪ್ರತಿ ಅಧ್ಯಾಯದಲ್ಲೂ ಕಾರ್ನೆಗಿ ಅವರು ನೀಡುವ ಉದಾಹರಣೆಗಳು ಮತ್ತು ಕಥೆಗಳು ನಿಮ್ಮ ಕಣ್ಣ ಮುಂದೆ ಒಂದು ಹೊಸ ಪ್ರಪಂಚವನ್ನು ತೆರೆಯಲಿದೆ. ಹಾಗಾದರೆ ಸಿದ್ಧರಾಗಿ. ನಿಮ್ಮ ಹಳೆಯ ವರ್ತನೆಗಳನ್ನು ಕಳಚಿಟ್ಟು ಹೊಸ ಮನುಷ್ಯನಾಗಿ ಹೊರಹೊಮ್ಮುವ ಈ ರೋಮಾಂಚಕ ಪಯಣವನ್ನು ಈಗ ಆರಂಭಿಸೋಣ. ಅಧ್ಯಾಯ 1. ಟೀಕೆ ಎನ್ನುವ ವಿಷ ಮತ್ತು ಹೂವರ್ ನೀಡಿದ ಪಾಠ. ಮಾನವ ಇತಿಹಾಸದ ಪುಟವನ್ನು ತೆರೆದು ನೋಡಿದ್ರೆ ಸಾಮ್ರಾಜ್ಯಗಳ ಪತನಕ್ಕೆ ಅಥವಾ ಸಂಬಂಧಗಳ ಕಸಿಗೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಅದು ಟೀಕೆ. ನಾವು ಇತರರನ್ನು ತಿದ್ದಲು ಬಯಸ್ತೇವೆ, ಅವರನ್ನು ಸುಧಾರಿಸಲು ಪ್ರಯತ್ನಿಸ್ತೇವೆ, ಆದರೆ ಅದಕ್ಕಾಗಿ ನಾವು ಆರಿಸಿಕೊಳ್ಳುವ ಮೊದಲ ಅಸ್ತ್ರವೇ ಟೀಕೆ. ಆದರೆ ಡೇಲ್ ಕಾರ್ನೆಗಿ ಎಚ್ಚರಿಸುತ್ತಾರೆ, ಟೀಕೆ ಎನ್ನುವುದು ಒಂದು ಅಪಾಯಕಾರಿ ಕಿಡಿ. ಅದು ಮನುಷ್ಯನ ಅಹಂಕಾರವೆಂಬ ಸ್ಫೋಟಕವನ್ನು ಸಿಡಿಸಿ ಸಂಬಂಧಗಳನ್ನು ಭಸ್ಮ ಮಾಡಬಲ್ಲದು. ಟೀಕೆ ಯಾಕೆ ಕೆಲಸ ಮಾಡೋದಿಲ್ಲ? ನಾವೆಲ್ಲರೂ ತರ್ಕಬದ್ಧ ಜೀವಿಗಳೆಂದು ಭಾವಿಸ್ತೇವೆ, ಆದರೆ ವಾಸ್ತವದಲ್ಲಿ ಮನುಷ್ಯ ಮೊದಲು ಭಾವಜೀವಿ, ನಂತರವಷ್ಟೇ ತರ್ಕಜೀವಿ.
ನೀವು ಯಾರನ್ನಾದರೂ ಟೀಕಿಸಿದಾಗ ಅವರ ಮೆದುಳು ತಕ್ಷಣವೇ ಡಿಫೆನ್ಸಿವ್ ಅಥವಾ ರಕ್ಷಣಾತ್ಮಕ ಸ್ಥಿತಿಗೆ ಹೋಗುತ್ತದೆ. ಪ್ರಸಿದ್ಧ ಮನಃಶಾಸ್ತ್ರಜ್ಞ B.S. ಹೂವರ್ ತನ್ನ ಸಂಶೋಧನೆಯಲ್ಲಿ ಸಾಬೀತುಪಡಿಸಿದಂತೆ ಶಿಕ್ಷೆಗೆ ಹೆದರಿ ಕಲಿಯುವ ಪ್ರಾಣಿಗಿಂತ ಬಹುಮಾನ ಅಥವಾ ಮೆಚ್ಚುಗೆಯಿಂದ ಕಲಿಯುವ ಪ್ರಾಣಿ ಹೆಚ್ಚು ವೇಗವಾಗಿ ಮತ್ತು ದೀರ್ಘಕಾಲದವರೆಗೆ ವಿಷಯವನ್ನು ನೆನಪಿಟ್ಟುಕೊಳ್ಳುತ್ತದೆ. ಮನುಷ್ಯರಿಗೂ ಕೂಡ ಇದು ಅನ್ವಯಿಸುತ್ತೆ. ಟೀಕೆಯು ಮನುಷ್ಯನನ್ನು ತಿದ್ದುವ ಬದಲು ಅವನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂತೆ ಅಂದರೆ ಜಸ್ಟಿಫಿಕೇಷನ್ ಮಾಡುತ್ತದೆ. ಬಾಬ್ ಹೂವರ್ ಅವರ ಅಸ್ಮರಣೀಯ ಘಟನೆ. ಈ ತತ್ವಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಪ್ರಸಿದ್ಧ ಟೆಸ್ಟ್ ಪೈಲಟ್ ಬಾಬ್ ಹೂವರ್. ಎರಡನೇ ಮಹಾಯುದ್ಧದ ಕಾಲದ ಪ್ರೊಪೆಲ್ಲರ್ ವಿಮಾನದಲ್ಲಿ ಹಾರಾಟ ನಡೆಸುತ್ತಿದ್ದಾಗ ಆಕಾಶದ ಮಧ್ಯದಲ್ಲೇ ವಿಮಾನದ 2 ಎಂಜಿನ್ಗಳು ಸ್ಥಗಿತಗೊಂಡವು. ಸಾವು ಕಣ್ಮುಂದೆ ಕಂಡರೂ ಹೂವರ್ ಎದೆಗುಂದದೆ ವಿಮಾನವನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದರು. ವಿಮಾನವು ಜಖಂಗೊಂಡಿತು, ಆದರೆ ಎಲ್ಲರ ಪ್ರಾಣ ಉಳಿದಿತ್ತು. ತನಿಖೆ ನಡೆಸಿದಾಗ ತಿಳಿದು ಬಂದ ಸತ್ಯ ಏನಪ್ಪ ಅಂದರೆ, ವಿಮಾನಕ್ಕೆ ಅಪ್ಪಿತಪ್ಪಿ ಪೆಟ್ರೋಲ್ ಬದಲು ಜೆಟ್ ಇಂಧನ ತುಂಬಿಸಲಾಗಿತ್ತು. ಆ ತಪ್ಪು ಮಾಡಿದ್ದು ಒಬ್ಬ ಯುವ ಮೆಕ್ಯಾನಿಕ್. ಆತ ಭಯದಿಂದ ನಡುಗುತ್ತಿದ್ದ, ಕಣ್ಣೀರು ಹಾಕ್ತಾ ಇದ್ದ. ಹೂವರ್ ಅಲ್ಲಿಗೆ ಬಂದಾಗ ಆ ಮೆಕ್ಯಾನಿಕ್ ತನಗೆ ಭಾರೀ ಶಿಕ್ಷೆ ಆಗುತ್ತದೆ, ಕೆಲಸದಿಂದ ವಜಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ. ಆದರೆ ಹೂವರ್ ಏನು ಮಾಡಿದ್ರು ಗೊತ್ತಾ? ಆತನ ಹೆಗಲ ಮೇಲೆ ಕೈ ಹಾಕಿ ಶಾಂತವಾಗಿ ಹೀಗೆ ಹೇಳ್ದ, ನೋಡು, ನೀನು ಮಾಡಿದ ಈ ತಪ್ಪಿನಿಂದ ನೀನು ದೊಡ್ಡ ಪಾಠ ಕಲಿತಿದ್ದೀಯ ಅಂತ ನನಗೆ ಗೊತ್ತು. ನಿನ್ನ ಮೇಲೆ ನನಗೆ ಈಗಲೂ ಸಂಪೂರ್ಣ ನಂಬಿಕೆ ಇದೆ. ಆ ನಂಬಿಕೆಯನ್ನು ಸಾಬೀತುಪಡಿಸಲು ನಾಳೆ ಬೆಳಿಗ್ಗೆ ನೀನೇ ನನ್ನ F-51 ವಿಮಾನವನ್ನು ಮತ್ತೆ ಹಾರಾಟಕ್ಕೆ ಸಿದ್ಧಪಡಿಸಬೇಕು ಅಂತ ನಾನು ಬಯಸ್ತೇನೆ. ನಾಯಕತ್ವದ ನಿಜವಾದ ಅರ್ಥ ಯೋಚಿಸಿ. ಹೂವರ್ ಅಲ್ಲಿ ಕಿರಿಚಾಡಿದ್ದರೆ ಏನಾಗ್ತಾಯಿತ್ತು? ಆ ಮೆಕ್ಯಾನಿಕ್ ಜೀವನ ಪೂರ್ತಿ ತನ್ನನ್ನು ತಾನು ದೂಷಿಸಿಕೊಳ್ಳುತ್ತಿದ್ದ ಅಥವಾ ಹೂವರ್ ಮೇಲೆ ದ್ವೇಷ ಸಾಧಿಸ್ತಾ ಇದ್ದ. ಆದರೆ ಹೂವರ್ ಆತನಿಗೆ ಕ್ಷಮೆಯನ್ನು ಉಡುಗೊರೆಯಾಗಿ ನೀಡಿದರು. ಟೀಕೆಯು ಮನುಷ್ಯನ ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ, ಆದರೆ ನಂಬಿಕೆಯು ಅವನನ್ನು ಮರುಜನ್ಮ ನೀಡುವಂತೆ ಮಾಡುತ್ತದೆ. ಯಾರನ್ನಾದರೂ ಟೀಕಿಸಲು ಕೇವಲ ಬಾಯಿ ಬೇಕು, ಆದರೆ ಅವರನ್ನು ಅರ್ಥ ಮಾಡಿಕೊಳ್ಳಲು ದೊಡ್ಡ ಹೃದಯ ಮತ್ತು ತಾಳ್ಮೆ ಬೇಕು. ಕಾರ್ನಿಗೆ ಹೇಳುವಂತೆ, ಯಾವುದೇ ಮೂರ್ಖನು ಇತರರನ್ನು ಟೀಕಿಸಬಹುದು, ದೂಷಿಸಬಹುದು ಮತ್ತು ದೂರು ನೀಡಬಹುದು. ಹೆಚ್ಚಿನ ಮೂರ್ಖರು ಅದನ್ನೇ ಮಾಡ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳಲು ಮತ್ತು ಕ್ಷಮಿಸಲು ಬಲವಾದ ವ್ಯಕ್ತಿತ್ವ ಮತ್ತು ಆತ್ಮ ಸಂಯಮ ಬೇಕು. ಈ ಅಧ್ಯಾಯದ ಸಾರಾಂಶ. ಮುಂದಿನ ಬಾರಿ ನೀವು ಯಾರ ಮೇಲಾದರೂ ಕೋಪಗೊಂಡಾಗ ಅಥವಾ ಅವರ ತಪ್ಪನ್ನು ಎತ್ತಿ ತೋರಿಸಬೇಕು ಅಂತ ಅನಿಸಿದಾಗ ಈ ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಅವರನ್ನು ನೋಯಿಸಿ ಗೆಲ್ಲಬೇಕೋ ಅಥವಾ ಅವರನ್ನು ಪ್ರೀತಿಸಿ ಬದಲಾಯಿಸಬೇಕು? ದೂಷಣೆ ಮಾಡುವುದು ಸುಲಭದ ಹಾದಿ, ಆದರೆ ಅರ್ಥ ಮಾಡಿಕೊಳ್ಳುವುದು ಶ್ರೇಷ್ಠ ನಾಯಕನ ಗುಣ. ಅಧ್ಯಾಯ 2. ಪ್ರಾಮಾಣಿಕ ಮತ್ತು ಮನಪೂರ್ವಕ ಮೆಚ್ಚುಗೆಯ ಶಕ್ತಿ. ಮಾನವ ಸ್ವಭಾವದ ಅತ್ಯಂತ ಆಳವಾದ ರಹಸ್ಯ ಏನು ಗೊತ್ತೇ? ಹಸಿವು ಮತ್ತು ನಿದ್ರೆಯಷ್ಟೇ ಪ್ರಬಲವಾದ ಮತ್ತೊಂದು ಹಸಿವು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಇದೆ. ಅದುವೇ ಪ್ರಮುಖ ವ್ಯಕ್ತಿ ಅನಿಸಿಕೊಳ್ಳುವ ಹಂಬಲ. ಪ್ರಸಿದ್ಧ ದಾರ್ಶನಿಕ ಜಾನ್ ವಿವಿ ಹೇಳುವಂತೆ, ಮನುಷ್ಯನ ಅತ್ಯಂತ ಆಳವಾದ ಪ್ರೇರಣೆ ಏನಪ್ಪ ಅಂದರೆ ಪ್ರಮುಖನಾಗಬೇಕು ಅನ್ನೋ ಬಯಕೆ. ಅಬ್ರಹಂ ಲಿಂಕನ್ ಒಮ್ಮೆ ಪತ್ರವೊಂದನ್ನು ಹೀಗೆ ಆರಂಭಿಸಿದರು: ಪ್ರತಿಯೊಬ್ಬರೂ ಹೊಗಳಿಕೆಯನ್ನು ಇಷ್ಟಪಡ್ತಾರೆ. ಹೌದು, ನೀವು ಭಿಕ್ಷುಕನಿರಲಿ ಅಥವಾ ಬಿಲಿಯನೇರೇ ಆಗಿರಲಿ, ಯಾರಾದರೂ ನಿಮ್ಮ ಕೆಲಸವನ್ನು ಗುರುತಿಸಿ ಮೆಚ್ಚಿದಾಗ ನಿಮ್ಮ ಮನಸ್ಸಿನಲ್ಲಾಗುವ ಆ ಹಿತವಾದ ಅನುಭವವೇ ಬೇರೆ. ಹೊಗಳಿಕೆ ಮತ್ತು ಮೆಚ್ಚುಗೆಯ ನಡುವಿನ ವ್ಯತ್ಯಾಸ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸೋಣ. ನಾನು ಇಲ್ಲಿ ಮಾತನಾಡುತ್ತಿರುವುದು ಹೊಗಳಿಕೆ ಬಗ್ಗೆ ಅಲ್ಲ, ಬದಲಿಗೆ ಪ್ರಾಮಾಣಿಕ ಮೆಚ್ಚುಗೆ ಅಂದರೆ ಸಿನ್ಸಿಯರ್ ಅಪ್ರಿಸಿಯೇಷನ್ ಬಗ್ಗೆ. ಹೊಗಳಿಕೆ ಅನ್ನೋದು ಆಳವಿಲ್ಲದ ಮಾತು. ಅದು ಕೇವಲ ತುಟಿಯಿಂದ ಬರುತ್ತದೆ, ಸ್ವಾರ್ಥದಿಂದ ಕೂಡಿರುತ್ತೆ ಮತ್ತು ಎದುರಾಳಿಗೆ ಅದು ಸುಳ್ಳು ಅಂತ ತಕ್ಷಣವೇ ಅರ್ಥ ಆಗುತ್ತೆ. ಅದು ಒಂದು ನಕಲಿ ನೋಟಿನಂತೆ.
ಅದನ್ನು ಚಲಾವಣೆ ಮಾಡುವುದು ಅಪಾಯಕಾರಿ. ಆದರೆ ಮೆಚ್ಚುಗೆ ಅನ್ನೋದು ಹೃದಯದಿಂದ ಬರ್ತದೆ. ಅದು ನಿಸ್ವಾರ್ಥವಾಗಿ ಇರುತ್ತೆ. ಅದು ಎದುರಿಗಿರುವ ವ್ಯಕ್ತಿಯಲ್ಲಿರುವ ಒಂದು ಸಣ್ಣ ಒಳ್ಳೆಯ ಗುಣವನ್ನು ಪ್ರಾಮಾಣಿಕವಾಗಿ ಗುರುತಿಸಿ ಹೇಳುವಂಥದ್ದು. ಚಾರ್ಲ್ಸ್ ಷಾಬ್ ನೀಡಿದ ಉದಾಹರಣೆ. ಆಂಡ್ರಿಯೋ ಕಾರ್ನೆಗಿ ಅವರು ಚಾರ್ಲ್ಸ್ ಷಾಬ್ ಎಂಬುವರಿಗೆ ವರ್ಷಕ್ಕೆ $1,000,000 ಸಂಬಳ ನೀಡ್ತಾಯಿದ್ರು. ಅದು 1920ರ ಕಾಲದಲ್ಲಿ. ಷಾಬ್ ಅವರಿಗೆ ಉಕ್ಕಿನ ಬಗ್ಗೆ ಅತಿ ಹೆಚ್ಚು ಜ್ಞಾನವಿತ್ತೆ? ಇಲ್ಲ. ಅವರಿಗಿಂತ ಹೆಚ್ಚು ಬುದ್ಧಿವಂತ ಇಂಜಿನಿಯರ್ಗಳು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆದರೆ ಷಾಬ್ ಅವರಿಗೆ ಒಂದು ವಿಶೇಷವಾದ ಶಕ್ತಿ ಇತ್ತು. ಅದುವೇ ಜನರನ್ನು ಪ್ರೋತ್ಸಾಹಿಸುವ ಕಲೆ. ಷಾಬ್ ಹೇಳ್ತಾಯಿದ್ರು, ನನ್ನ ಕೆಳಗೆ ಕೆಲಸ ಮಾಡುವವರಲ್ಲಿ ಅತ್ಯುತ್ತಮವಾದದ್ದನ್ನು ಹೊರತೆಗೆಯಲು ನನಗೆ ತಿಳಿದಿರುವ ಏಕೈಕ ಮಾರ್ಗ ಏನಪ್ಪ ಅಂದರೆ ಮೆಚ್ಚುಗೆಯೇ ಮತ್ತು ಪ್ರೋತ್ಸಾಹ. ಮೇಲಧಿಕಾರಿಯ ಟೀಕೆಯಷ್ಟು ಒಬ್ಬ ಮನುಷ್ಯನ ಮಹತ್ವಾಕಾಂಕ್ಷೆಯನ್ನು ಕೊಲ್ಲುವ ಮತ್ತೊಂದು ಅಸ್ತ್ರ ಇಲ್ಲ. ಆದ್ದರಿಂದ ನಾನು ಯಾರಿಗೂ ಬೈಯೋದಿಲ್ಲ. ನಾನು ಕೆಲಸವನ್ನು ಮೆಚ್ಚಲು ಉತ್ಸುಕನಾಗಿರುತ್ತೇನೆ ಮತ್ತು ತಪ್ಪುಗಳನ್ನು ಹುಡುಕಲು ಹಿಂಜರಿಯುತ್ತೇನೆ. ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಈ ತತ್ವವನ್ನು ಮರೆತು ಬಿಡ್ತೇವೆ. ನಮ್ಮ ಪತ್ನಿ ಚೆನ್ನಾಗಿ ಅಡುಗೆ ಮಾಡಿದಾಗ, ನಮ್ಮ ಮಕ್ಕಳು ಚಿಕ್ಕ ಕೆಲಸದಲ್ಲಿ ಯಶಸ್ವಿ ಆದಾಗ, ಅಥವಾ ಕಚೇರಿಯಲ್ಲಿ ಉದ್ಯೋಗಿ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದಾಗ ನಾವು ಅದನ್ನು ಸಹಜ ಅಂತ ಭಾವಿಸ್ತೇವೆ. ಆದರೆ ಅವರು ಸಣ್ಣ ತಪ್ಪು ಮಾಡಿದಾಗ ಮಾತ್ರ ನಾವು ಕಿರ್ಚಾಡ್ತೇವೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ನೀವು ಕೊನೆಯದಾಗಿ ನಿಮ್ಮ ಮನೆಯವರಿಗೆ ಅಥವಾ ಸಹೋದ್ಯೋಗಿಗಳಿಗೆ ನೀವು ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ದು ಯಾವಾಗ? ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಗುಣದ ಮೆಚ್ಚುಗೆ. ಕಾರ್ನೆಗಿ ಹೇಳ್ತಾರೆ, ಮನುಷ್ಯನ ಬಟ್ಟೆ ಅಥವಾ ಹೊರಗಿನ ರೂಪವನ್ನು ಹೊಗಳುವುದಕ್ಕಿಂತ ಅವನ ಗುಣವನ್ನು ಮೆಚ್ಚಿ. ಉದಾಹರಣೆಗೆ, ನಿಮ್ಮ ಈ ನಿರ್ಧಾರ ತೆಗೆದುಕೊಳ್ಳುವ ರೀತಿ ನನಗೆ ತುಂಬ ಇಷ್ಟ ಆಯಿತು, ಅಥವಾ ನಿಮ್ಮ ತಾಳ್ಮೆ ಅದ್ಭುತವಾಗಿದೆ ಅಂತ ಹೇಳಿ. ಈ ಮಾತುಗಳು ಆ ವ್ಯಕ್ತಿಯ ಮನಸ್ಸಿನಲ್ಲಿ ವರ್ಷಗಟ್ಟಲೆಗಳ ಕಾಲ ಅರಚುತ್ತಿರುತ್ತೆ. ನೀವು ಆ ಮಾತುಗಳನ್ನು ಮರೆತರೂ ಅವರು ಅದನ್ನು ತಮ್ಮ ಜೀವನದುದ್ದಕ್ಕೂ ನೆನಪಿನಲ್ಲಿ ಇಟ್ಕೊಳ್ತಾರೆ. ಈ ಅಧ್ಯಾಯದ ಸಾರಾಂಶ. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪ್ರಮುಖರೆಂದು ಭಾವಿಸಲು ಬಯಸ್ತಾರೆ. ನೀವು ಆ ಭಾವನೆಯನ್ನು ಅವರಿಗೆ ನೀಡಿದಾಗ ಅವರು ನಿಮಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರ್ತಾರೆ. ಆದ್ದರಿಂದ ಇಂತೆ ನಿರ್ಧರಿಸಿ, ನಿಮ್ಮ ಸುತ್ತಮುತ್ತಲಿರುವವರನ್ನು ಒಳ್ಳೆಯದನ್ನು ಹುಡುಕಿ ಅದನ್ನು ಮುಕ್ತವಾಗಿ ಮೆಚ್ಚಿ. ನೆನಪಿರಲಿ, ಅದು ನಿಸ್ವಾರ್ಥ ಮತ್ತು ಪ್ರಾಮಾಣಿಕವಾಗಿರಲಿ. ಅಧ್ಯಾಯ 3. ಇತರರಲ್ಲಿ ತೀವ್ರವಾದ ಆಸಕ್ತಿಯನ್ನು ಹುಟ್ಟಿಸಿ. ವೇಟ್ ದ ಹುಕ್ ಟು ಶೂಟ್ ದ ಫಿಶ್. ನಾವೆಲ್ಲರೂ ಬೇಸಿಗೆಯ ದಿನಗಳಲ್ಲಿ ಮೀನು ಹಿಡಿಯಲು ಹೋಗುವುದನ್ನು ಇಷ್ಟಪಡಬಹುದು. ವೈಯಕ್ತಿಕವಾಗಿ ನನಗೆ ಸ್ಟ್ರಾಬೆರಿ ಮತ್ತು ಕ್ರೀಮ್ ಅಂದರೆ ತುಂಬ ಇಷ್ಟ. ಆದರೆ ನಾನು ಮೀನು ಹಿಡಿಯಲು ಹೋದಾಗ ಗಾಳಕ್ಕೆ ಸ್ಟ್ರಾಬೆರಿಯನ್ನು ಹಾಕೋದಿಲ್ಲ. ಯಾಕೆ ಗೊತ್ತೇ? ಯಾಕಪ್ಪ ಅಂದರೆ ಮೀನುಗಳಿಗೆ ಸ್ಟ್ರಾಬೆರಿ ಇಷ್ಟ ಇಲ್ಲ. ಅವುಗಳಿಗೆ ಬೇಕಿರುವುದು ಹುಳುಗಳು. ಇದು ಕೇಳಲು ತುಂಬ ಸರಳ ಅನ್ನಿಸ್ಬೋದು, ಆದರೆ ಜನರೊಂದಿಗೆ ವ್ಯವಹರಿಸುವಾಗ ನಾವೆಲ್ಲರೂ ಇದೇ ತಪ್ಪನ್ನು ಮಾಡ್ತೇವೆ. ನಾವು ಗಾಳಕ್ಕೆ ಇಷ್ಟವಾದ ಸ್ಟ್ರಾಬೆರಿಯನ್ನು ಹಾಕ್ತೇವೆ ಮತ್ತು ಮೀನು ಅಂದರೆ ಜನರು ಯಾಕೆ ಸಿಗುತ್ತಿಲ್ಲ ಅಂತ ಆಶ್ಚರ್ಯಪಡ್ತೇವೆ. ನಮಗೆ ಏನು ಬೇಕು ಅನ್ನೋದು ಯಾರಿಗೂ ಮುಖ್ಯವಲ್ಲ. ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗೂ ತನಗೆ ಏನು ಬೇಕು ಅನ್ನುವುದರ ಬಗ್ಗೆ ಮಾತ್ರ ಆಸಕ್ತಿ ಇರುತ್ತೆ. ನೀವು ಏನು ಬಯಸುತ್ತೀರೋ ಅನ್ನೋದು ನನಗೆ ಮುಖ್ಯವಲ್ಲ. ನನಗೇನು ಬೇಕು ಅನ್ನೋದು ನಿಮಗೆ ಮುಖ್ಯವಲ್ಲ. ನಾವು ಹುಟ್ಟಿನಿಂದಲೇ ಸ್ವಾರ್ಥಿಗಳು. ಹಾಗಾದರೆ ಇತರರನ್ನು ಪ್ರಭಾವಿಸುವುದು ಹೇಗೆ? ಒಂದೇ ಒಂದು ಮಾರ್ಗ ಏನಪ್ಪ ಅಂದರೆ ಅವರಿಗೆ ಏನು ಬೇಕೋ ಅದರ ಬಗ್ಗೆ ಮಾತಾಡಿ ಮತ್ತು ಅದನ್ನು ಪಡೆಯುವುದು ಹೇಗೆ ಅಂತ ಅವರಿಗೆ ತೋರಿಸಿಕೊಡಿ. ಒಂದು ಉದಾಹರಣೆ ತಗೊಳ್ಳೋಣ. ಬಾಡಿಗೆಯ ಹೆಚ್ಚಳ. ಕಾರ್ನೆಗಿ ಅವರು ಒಂದು ಹೋಟೆಲ್ನಲ್ಲಿ ಉಪನ್ಯಾಸ ನೀಡ್ತಾಯಿದ್ರು. ಇದ್ದಕ್ಕಿದ್ದಂತೆಯೇ ಹೋಟೆಲ್ ಮ್ಯಾನೇಜರ್ ಬಾಡಿಗೆಯನ್ನು 300% ಹೆಚ್ಚಿಸುವುದಾಗಿ ತಿಳಿಸಿದರು.
ಕಾರ್ನಿ ಅವರು ಮ್ಯಾನೇಜರ್ ಬಳಿ ಹೋಗಿ ಕಿರ್ಚಾಡಲಿಲ್ಲ. ಬದಲಿಗೆ ಒಂದು ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ 2 ಕಾಲಮ್ ಮಾಡಿದರು. ಲಾಭಗಳು ಮತ್ತು ನಷ್ಟಗಳು. ಅವರು ಮ್ಯಾನೇಜರ್ಗೆ ಹೇಳಿದರು, ನೀವು ಬಾಡಿಗೆಯನ್ನು ಹೆಚ್ಚಿಸಿದರೆ ನಿಮಗೆ ಹಣದ ಲಾಭ ಆಗಬಹುದು. ಆದರೆ ನನ್ನಂತಹ ಉಪನ್ಯಾಸಕರು ಇಲ್ಲಿಂದ ಹೋದರೆ ನಿಮ್ಮ ಹೋಟೆಲ್ಗೆ ಬರುವ ಜನರ ಸಂಖ್ಯೆ ಕಡಿಮೆ ಆಗುತ್ತದೆ ಮತ್ತು ನಿಮ್ಮ ಜಾಹೀರಾತು ಕಡಿಮೆ ಆಗುತ್ತೆ. ಕಾರ್ನೆಗಿ ಅವರು ಒಮ್ಮೆಯೂ ನನಗೆ ಬಾಡಿಗೆ ಕಡಿಮೆ ಮಾಡಿ ಅಂತ ಕೇಳಲಿಲ್ಲ. ಅವರು ಕೇವಲ ಹೋಟೆಲ್ ಮ್ಯಾನೇಜರ್ಗೆ ಆಗುವ ನಷ್ಟದ ಬಗ್ಗೆ ಮಾತಾಡಿದರು. ಮರುದಿನ ಮ್ಯಾನೇಜರ್ ಬಾಡಿಗೆಯನ್ನು ಕೇವಲ 50% ಹೆಚ್ಚಿಸಿದರು. ಪರರ ದೃಷ್ಟಿಕೋನ, ದ ಅದರ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ. ಹೆನ್ರಿ ಅವರು ಒಮ್ಮೆ ಹೀಗೆ ಹೇಳ್ತಾರೆ, ಯಶಸ್ಸಿನ ಯಾವುದಾದರೂ ಒಂದು ರಹಸ್ಯ ಇದ್ದರೆ ಅದು ಇತರರನ್ನು ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡುವುದು ಮತ್ತು ನಿಮ್ಮ ದೃಷ್ಟಿಕೋನದಷ್ಟೇ ಅವರ ದೃಷ್ಟಿಕೋನದಿಂದಲೂ ಆಲೋಚಿಸುವ ಸಾಮರ್ಥ್ಯವಾಗಿದೆ. ಹೆಚ್ಚಿನ ಮಾರಾಟಗಾರರು ಸೋಲುವುದು ಇಲ್ಲೇ. ಅವರು ಸದಾ ನನ್ನ ಟಾರ್ಗೆಟ್ ಮುಗಿಸಬೇಕು, ನನಗೆ ಲಾಭ ಆಗಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಆದರೆ ಗ್ರಾಹಕನಿಗೆ ಏನು ಬೇಕು, ಅವನ ಸಮಸ್ಯೆಗೆ ಪರಿಹಾರವೇನು ಅಂತ ಅವರಿಗೆ ಮುಖ್ಯ ಆಗೋದಿಲ್ಲ. ನೀವು ಗ್ರಾಹಕನಿಗೆ ಅವನ ಲಾಭವನ್ನು ತೋರಿಸಿಕೊಟ್ಟರೆ ಅವನು ತಾನಾಗಿಯೇ ಖರೀದಿಸುತ್ತಾನೆ. ನೀವು ಅವನಿಗೆ ಮಾರಾಟ ಮಾಡುವ ಅಗತ್ಯ ಇರೋದಿಲ್ಲ. ಮಕ್ಕಳನ್ನು ಪ್ರೇರೇಪಿಸುವುದು ಹೇಗೆ? ನಿಮ್ಮ ಮಗು ಧೂಮಪಾನ ಮಾಡಬಾರದು ಅಂತ ನೀವು ಬಯಸಿದರೆ ಅವರಿಗೆ ಉಪದೇಶ ನೀಡಬೇಡಿ. ಬದಲಿಗೆ ನೀವು ಧೂಮಪಾನ ಮಾಡಿದರೆ ನಿಮಗೆ ಇಷ್ಟವಾದ ಫುಟ್ಬಾಲ್ ಪಂದ್ಯ ವೇಗವಾಗಿ ಓಡಲು ಸಾಧ್ಯವಾಗುವುದಿಲ್ಲ ಅಂತ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿ. ಅವರ ಆಸಕ್ತಿಯನ್ನು ನಿಮ್ಮ ಉದ್ದೇಶದೊಂದಿಗೆ ಜೋಡಿಸಿ. ಈ ಅಧ್ಯಾಯದ ಸಾರಾಂಶ. ಜಗತ್ತು ಸ್ವಾರ್ಥಿಗಳಿಂದ ತುಂಬಿದೆ. ಆದರೆ ಯಾರು ಇತರರಿಗೆ ಸಹಾಯ ಮಾಡಲು ಮತ್ತು ಇತರರ ದೃಷ್ಟಿಕೋನದಿಂದ ಯೋಚಿಸಲು ಕಲಿಯುತ್ತಾರೋ ಅವರಿಗೆ ಜಗತ್ತಿನಲ್ಲಿ ಎದುರಾಳಿಗಳೇ ಇರೋದಿಲ್ಲ. ನೀವು ಇತರರ ಆಸಕ್ತಿಯನ್ನು ಕೆರಳಿಸಿದರೆ ಇಡೀ ಜಗತ್ತು ನಿಮ್ಮೊಂದಿಗೆ ಇರುತ್ತದೆ. ಇಲ್ಲದಿದ್ದರೆ ನೀವು ಒಂಟಿಯಾಗಿ ನಡೆಯಬೇಕಾಗುತ್ತದೆ. ಅಧ್ಯಾಯ 4. ಜನರು ನಿಮ್ಮನ್ನು ಪ್ರೀತಿಸುವಂತೆ ಮಾಡುವ ಸರಳ ರಹಸ್ಯಗಳು. ನಾವು ಯಾರನ್ನಾದರೂ ಭೇಟಿಯಾದಾಗ ಅವರು ನಮ್ಮನ್ನು ಇಷ್ಟಪಡಬೇಕು ಅಂತ ಬಯಸುತ್ತೇವೆ. ಆದರೆ ಹೆಚ್ಚಿನವರು ಮಾಡುವ ತಪ್ಪು ಏನಪ್ಪ ಅಂತಂದರೆ ಇತರರು ನಮ್ಮಲ್ಲಿ ಆಸಕ್ತಿ ವಹಿಸುವಂತೆ ಮಾಡಲು ನಾವು ಪ್ರಯತ್ನಿಸುತ್ತೇವೆ. ನಮ್ಮ ಸಾಧನೆಗಳು, ನಮ್ಮ ಬಟ್ಟೆ, ನಮ್ಮ ಕಾರು ಅಥವಾ ನಮ್ಮ ಬುದ್ಧಿವಂತಿಕೆಯ ಬಗ್ಗೆ ನಾವು ಮಾತನಾಡ್ತೇವೆ. ಆದರೆ ಡೇಲ್ ಕಾರ್ನೆಗಿ ಒಂದು ಕಟು ಸತ್ಯವನ್ನು ಹೇಳ್ತಾರೆ. ನೀವು ಇತರರಲ್ಲಿ ಆಸಕ್ತಿ ತೋರುವ ಮೂಲಕ 2 ತಿಂಗಳಲ್ಲಿ ಮಾಡುವಷ್ಟು ಸ್ನೇಹಿತರನ್ನು ಇತರರು ನಿಮ್ಮಲ್ಲಿ ಆಸಕ್ತಿ ತೋರುವಂತೆ ಮಾಡಲು ಪ್ರಯತ್ನಿಸಿ 2 ವರ್ಷಗಳಲ್ಲೂ ಮಾಡಲು ಸಾಧ್ಯ ಆಗೋದಿಲ್ಲ. ಯಾಕಪ್ಪ ಅಂದರೆ ಜನರು ನಿಮ್ಮಲ್ಲಿ ಆಸಕ್ತಿ ಹೊಂದಿಲ್ಲ. ಅವರು ನನ್ನಲ್ಲಿ ಆಸಕ್ತಿ ಹೊಂದಿಲ್ಲ. ಅವರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ತಮ್ಮ ಬಗ್ಗೆಯೇ ಆಸಕ್ತಿ ಹೊಂದಿರುತ್ತಾರೆ. ನಾಯಿಯಿಂದ ಕಲಿಯಬೇಕಾದ ಪಾಠ. ಈ ಭೂಮಿಯ ಮೇಲೆ ತನ್ನ ಜೀವನಕ್ಕಾಗಿ ಕೆಲಸ ಮಾಡದ ಏಕೈಕ ಪ್ರಾಣಿ ಯಾವುದು ಗೊತ್ತಾ? ಅದು ನಾಯಿ. ಕೋಳಿ ಮೊಟ್ಟೆ ಕೊಡಬೇಕು, ಹಸು ಹಾಲು ಕೊಡಬೇಕು, ಕುದುರೆ ಗಾಳಿ ಹಿಡಿಬೇಕು. ಆದರೆ ನಾಯಿ ಅದು ಕೇವಲ ನಿಮ್ಮನ್ನು ನೋಡಿದಾಗ ಬಾಲ ಅಲ್ಲಾಡಿಸಿ ಪ್ರೀತಿ ತೋರಿಸಿದರೆ ಸಾಕು, ನೀವು ಅದಕ್ಕೆ ಆಹಾರ ಮತ್ತು ವಸತಿ ನೀಡ್ತೀರಿ. ನಾಯಿಯು ನಿಮ್ಮಲ್ಲಿ ನಿಜವಾದ ಆಸಕ್ತಿ ತೋರುತ್ತದೆ. ಅದು ನಿಮ್ಮನ್ನು ನೋಡಿದಾಗ ತೋರಿಸುವ ಸಂತೋಷವನ್ನು ಕೃತಕ ಅಲ್ಲ, ಅದು ಹೃದಯದಿಂದ ಬರುತ್ತದೆ. ನೈಜ ಆಸಕ್ತಿ ಅಂದರೆ ಏನು? ಪರರಲ್ಲಿ ಆಸಕ್ತಿ ತೋರುವುದು ಅಂತಂದರೆ ಕೇವಲ ಹೇಗಿದ್ದೀರಾ ಅಂತ ಕೇಳುವುದು ಅಲ್ಲ. ಅದು ಆ ವ್ಯಕ್ತಿಯ ಜೀವನದ ಸಣ್ಣ ವಿವರಗಳನ್ನು ಗಮನಿಸುವುದು. ಅವರ ಹುಟ್ಟಿದ ದಿನಾಂಕವನ್ನು ನೆನಪಿಟ್ಕೊಳ್ಳೋದು. ಅವರು ಮಾತನಾಡುವಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಅವರು ಪ್ರೀತಿಸುವ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ. ಜಗತ್ತಿನ ಅತಿ ದೊಡ್ಡ ಜಾದೂಗಾರ ಹೌವಾರ್ಡ್ ಥರ್ಸ್ಟನ್ ಅವರ ಯಶಸ್ಸಿನ ರಹಸ್ಯವೇ ಇದು. ಅವರು ವೇದಿಕೆಗೆ ಬರುವ ಮೊದಲು ಪ್ರತಿ ಬಾರಿ ತಮಗೆ ತಾವೇ ಹೀಗೆ ಹೇಳ್ಕೊಡ್ತಾ ಇದ್ರು, ಈ ಜನರು ನನ್ನನ್ನು ನೋಡಲು ಬಂದಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಇವರಿಂದಲೇ ನಾನು ಸುಖವಾಗಿ ಬದುಕ್ತಾ ಇದ್ದೇನೆ. ನಾನು ಅವರಿಗೆ ನನ್ನ ಅತ್ಯುತ್ತಮ ಪ್ರದರ್ಶನ ನೀಡುತ್ತೇನೆ.
ಅವರು ಜನರನ್ನು ಪ್ರೀತಿಸುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಜನರು ಅವರನ್ನು ಆರಾಧಿಸ್ತಾ ಇದ್ದರು. ಒಂದು ಸಣ್ಣ ಬದಲಾವಣೆ. ಫೋನ್ ಕರೆಯಲ್ಲಿ ನೀವು ಯಾರಿಗಾದರೂ ಫೋನ್ ಮಾಡಿದಾಗ ಅವರು ಹಲೋ ಅಂದಾಗ ಅವರ ಧ್ವನಿಯಲ್ಲಿನ ಉತ್ಸಾಹವನ್ನು ಗಮನಿಸಿ. ನೀವು ಅವರಿಗೆ ಎಷ್ಟು ಮುಖ್ಯ ಅಂತ ಆ ಒಂದು ಶಬ್ದದಲ್ಲೇ ತಿಳಿಯುತ್ತದೆ. ನೀವು ಇತರರನ್ನು ಭೇಟಿಯಾದಾಗ ನಾನು ನಿಮ್ಮನ್ನು ಭೇಟಿ ಆಗಿದ್ದಕ್ಕೆ ತುಂಬ ಸಂತೋಷವಾಗಿದ್ದೇನೆ ಅನ್ನೋ ಭಾವನೆಯನ್ನು ನಿಮ್ಮ ಮುಖದಲ್ಲಿ ಮತ್ತು ಧ್ವನಿಯಲ್ಲಿ ತೋರಿಸಿ. ಆಗ ಮಾತ್ರ ಅವರು ನಿಮ್ಮನ್ನು ಭೇಟಿಯಾಗಲು ಉತ್ಸುಕರಾಗುತ್ತಾರೆ. ಈ ಅಧ್ಯಾಯದ ಸಾರಾಂಶ. ನೀವು ಸ್ನೇಹಿತರನ್ನು ಮಾಡಿಕೊಳ್ಳಲು ಬಯಸಿದರೆ ಇತರರಿಗಾಗಿ ನಿಮ್ಮ ಸಮಯ, ಶಕ್ತಿ ಮತ್ತು ನಿಸ್ವಾರ್ಥ ಭಾವನೆಯನ್ನು ವ್ಯಯಿಸಿ. ಯಾರನ್ನು ಮೆಚ್ಚಿಸಲು ಪ್ರಯತ್ನಿಸಬೇಡಿ, ಬದಲಾಗಿ ಅವರ ವ್ಯಕ್ತಿತ್ವವನ್ನು ಮೆಚ್ಚಿಕೊಳ್ಳಿ. ನೀವು ಇತರರಲ್ಲಿ ನಿಜವಾದ ಆಸಕ್ತಿಯನ್ನು ತೋರಿದರೆ ಕೇವಲ ಸ್ನೇಹಿತರನ್ನಲ್ಲ, ನಂಬಿಕಸ್ಥ ಅನುಯಾಯಿಗಳನ್ನೇ ನೀವು ಪಡೆಯುತ್ತೀರಿ. ನೆನಪಿರಲಿ, ಇತರರ ಬಾಗಿಲು ತೆರೆಯಲು ನಿಜವಾದ ಆಸಕ್ತಿ ಎನ್ನುವುದು ಮಾಂತ್ರಿಕ ಕೀ ಇದ್ದಂತೆ. ಅಧ್ಯಾಯ 5. ಮುಗುಳ್ನಗೆ ಮತ್ತು ಹೆಸರಿನ ಮಾಂತ್ರಿಕ ಶಕ್ತಿ. ನಾವು ಮುಖದ ಮೇಲೆ ಧರಿಸುವ ಅತ್ಯಂತ ಸುಂದರವಾದ ಆಭರಣ ಯಾವುದು ಗೊತ್ತಾ? ಅದು ನಮ್ಮ ನಗು. ಡೇಲ್ ಕಾರ್ನೆಗಿ ಹೇಳುವಂತೆ, ಒಂದು ಸಣ್ಣ ಮುಗುಳ್ನಗೆಯು ಲಕ್ಷಾಂತರ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುತ್ತದೆ ಅಂತ. ಅದು ಕೊಡುವವನಿಗೆ ಏನನ್ನೂ ಕಳೆದುಕೊಳ್ಳುವಂತೆ ಮಾಡೋದಿಲ್ಲ, ಆದರೆ ಪಡೆಯುವವನ್ನು ಶ್ರೀಮಂತನನ್ನಾಗಿಸುತ್ತದೆ. ನಗು ಎನ್ನುವುದು ಸಂದೇಶ. ನಿಮ್ಮ ನಗುವು ಇತರರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತದೆ. ನೀವು ನನಗೆ ಇಷ್ಟ, ನಿಮ್ಮನ್ನು ಕಂಡರೆ ನನಗೆ ಸಂತೋಷ ಆಗುತ್ತೆ, ನೀವು ನನ್ನನ್ನು ಸುಖಿ ಮಾಡುತ್ತೀರಿ. ಇದಕ್ಕಾಗಿಯೇ ನಾಯಿಗಳು ಅಷ್ಟು ಜನಪ್ರಿಯವಾಗಿವೆ. ಅವು ನಮ್ಮನ್ನು ಕಂಡ ತಕ್ಷಣ ಬಾಲ ಅಲ್ಲಾಡಿಸಿ ತೋರಿಸುವ ಆ ನೈಜ ಸಂತೋಷ ನಮಗೆ ಎಲ್ಲೆಲ್ಲದ ಪ್ರೀತಿಯನ್ನು ನೀಡುತ್ತವೆ. ಆದರೆ ನೆನಪಿರಲಿ, ನಾನು ಇಲ್ಲಿ ಮಾತನಾಡ್ತಿರುವುದು ಕೃತಕವಾದ ಹಲ್ಲು ತೋರಿಸುವ ನಕಲಿ ನಗುವಿನ ಬಗ್ಗೆ ಅಲ್ಲ. ಅಂತಹ ನಗು ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತದೆ. ನಾನು ಮಾತನಾಡ್ತಿರೋದು ಹೃದಯದಿಂದ ಬರುವ ನಗುವಿನ ಬಗ್ಗೆ. ನಿಮಗೆ ನಗಲು ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ನಗಲು ಪ್ರಯತ್ನಿಸಿ. ಒಮ್ಮೆ ಒಂಟಿಯಾಗಿ ಶಿಳ್ಳೆ ಹೊಡೆಯಿರಿ ಅಥವಾ ಹಾಡನ್ನು ಗುನುಗುತ್ತಿರಿ. ನೀವು ಈಗಲೇ ಸಂತೋಷವಾಗಿದ್ದೀರಿ ಅನ್ನುವಂತೆ ವರ್ತಿಸಿ. ಆಗ ನಿಮ್ಮ ಮನಸ್ಸು ತಾನಾಗಿಯೇ ಸಂತೋಷದ ಹಾದಿಗೆ ಬರುತ್ತದೆ. ವಿಶ್ವದ ಅತ್ಯಂತ ಮಧುರವಾದ ಶಬ್ದ ಹೆಸರು. ಈಗ ಈ ಅಧ್ಯಾಯದ 2ನೇ ರಹಸ್ಯಕ್ಕೆ ಬರೋಣ. ಒಬ್ಬ ಮನುಷ್ಯನಿಗೆ ಯಾವುದೇ ಭಾಷೆಯಲ್ಲಾದರೂ ಅತ್ಯಂತ ಮಧುರವಾದ ಮತ್ತು ಮುಖ್ಯವಾದ ಶಬ್ದ ಅಂತಂದರೆ ಅದು ಅವನ ಹೆಸರು. ನಾವು ಅನೇಕ ಬಾರಿ ಒಬ್ಬರನ್ನು ಭೇಟಿಯಾದ ಕೆಲವೇ ನಿಮಿಷಗಳಲ್ಲಿ ಅವರ ಹೆಸರನ್ನು ಮರೆತು ಬಿಡ್ತೇವೆ. ಯಾಕೆ ಗೊತ್ತಾ? ನನಗೆ ನೆನಪಿನ ಶಕ್ತಿ ಕಡಿಮೆ ಅಂತ ನಾವು ನೆಪ ಹೇಳ್ತೇವೆ. ಆದರೆ ನಿಜವಾದ ಕಾರಣ ಏನಪ್ಪ ಅಂತಂದರೆ, ನಾವು ಅವರ ಹೆಸರನ್ನು ನೆನಪಿಟ್ಟುಕೊಳ್ಳುವ ಆಸಕ್ತಿ, ಶ್ರಮ ವಹಿಸಿರೋದಿಲ್ಲ. ಜಿಮ್ ಫಾರ್ಲೆ ಅವರ ಯಶಸ್ಸು. ಜೇಮ್ಸ್ ಫಾರ್ಲೆ ಎಂಬುವರು ಅಮೆರಿಕದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದರು. ಅವರು 50,000 ಜನರ ಹೆಸರುಗಳನ್ನು ಮತ್ತು ಅವರ ಕುಟುಂಬದ ವಿವರಗಳನ್ನು ನೆನಪಿಟ್ಟುಕೊಂಡಿದ್ದರು. ಅವರು ಯಾರನ್ನಾದರೂ ಭೇಟಿಯಾದಾಗ ಅವರ ಹೆಸರನ್ನು ಹಿಡಿದು ಕೂಗ್ತಾ ಇದ್ದರು. ಇದು ಆ ವ್ಯಕ್ತಿಗೆ ತಾನು ಬಹಳ ಮುಖ್ಯ ಎನ್ನುವುದರ ಭಾವನೆ ನೀಡ್ತಾ ಇತ್ತು. ಹೆಸರನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ? 1. ಯಾರಾದರೂ ತಮ್ಮ ಹೆಸರನ್ನು ಹೇಳಿದಾಗ ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. 2. ಸಂಭಾಷಣೆಯ ನಡುವೆ ಆ ಹೆಸರನ್ನು ಪದೇ ಪದೇ ಬಳಸಿ. 3. ಆ ಹೆಸರಿನ ಸ್ಪೆಲ್ಲಿಂಗ್ ಅಥವಾ ಅರ್ಥದ ಬಗ್ಗೆ ಕೇಳಿ. 4. ಸಂಭಾಷಣೆ ಮುಗಿದ ನಂತರ ಆ ಹೆಸರನ್ನು ಎಲ್ಲಾದರೂ ಬರೆದಿಟ್ಟುಕೊಳ್ಳಿ. ನೀವು ಒಬ್ಬರ ಹೆಸರನ್ನು ಮರೆತು ಅಥವಾ ತಪ್ಪಾಗಿ ಉಚ್ಚರಿಸಿದರೆ ನೀವು ಅವರಿಗೆ ಅವಮಾನ ಮಾಡುತ್ತಿದ್ದೀರಿ ಅಂತ ಅರ್ಥ. ಆದರೆ ನೀವು ಅವರ ಹೆಸರನ್ನು ನೆನಪಿಟ್ಟುಕೊಂಡು ಪ್ರೀತಿಯಿಂದ ಕರೆದರೆ ನೀವು ಅವರಿಗೆ ನೀಡಬಹುದಾದ ಅತಿ ದೊಡ್ಡ ಗೌರವ ಅದಾಗಿರುತ್ತೆ. ಈ ಅಧ್ಯಾಯದ ಸಾರಾಂಶ. 1. ನಗು, 1 ಹೆಸರು. ಇವೆರಡು ಸಣ್ಣ ವಿಷಯಗಳಂತೆ ಕಾಣಬಹುದು, ಆದರೆ ಇವು ಕಲ್ಲಿನಂಥ ಅಗೆಯನ್ನು ಕೂಡ ಕರಗಿಸಬಲ್ಲವು. ನೀವು ನಗುತ್ತಾ ಜನರ ಹೆಸರನ್ನು ಹಿಡಿದು ಕರೆದಾಗ ನೀವು ಅವರ ಮನಸ್ಸಿನ ಬಾಗಿಲನ್ನು ತೆರೆಯುವ ಮಾಂತ್ರಿಕ ಕೀಲಿಯನ್ನು ಪಡೆಯುತ್ತೀರಿ. ಅಧ್ಯಾಯ 6.
ವಾದವನ್ನು ಗೆಲ್ಲುವುದು ಹೇಗೆ? ಒಂದೇ ದಾರಿ, ವಾದ ಮಾಡದಿರುವುದು. ನಾನು ಯುವಕನಾಗಿದ್ದಾಗ ವಾದ ಮಾಡುವುದನ್ನು ತುಂಬ ಇಷ್ಟಪಡ್ತಾ ಇದ್ದೆ. ಕಾಲೇಜಿನಲ್ಲಿ ತರ್ಕಶಾಸ್ತ್ರ ಮತ್ತು ಚರ್ಚಾಪಟುತ್ವವನ್ನು ಅಭ್ಯಾಸ ಮಾಡಿದ್ದೆ. ಯಾರಾದರೂ ಏನನ್ನಾದರೂ ಹೇಳಿದರೆ ಸಾಕು, ಅವರನ್ನು ತಪ್ಪು ಎಂದು ಸಾಬೀತುಪಡಿಸಲು ನಾನು ಸದಾ ಸಿದ್ಧನಿರ್ತಾ ಇದ್ದೆ. ಆದರೆ ಸಾವಿರಾರು ವಾದಗಳನ್ನು ಗಮನಿಸಿದ ನಂತರ ನನಗೆ ಒಂದು ಕಟು ಸತ್ಯ ದರ್ಶನವಾಯಿತು. ಈ ಜಗತ್ತಿನಲ್ಲಿ ವಾದವನ್ನು ಗೆಲ್ಲುವ ಏಕೈಕ ಮಾರ್ಗ ಏನಪ್ಪ ಅಂತಂದರೆ ಅದನ್ನು ತಪ್ಪಿಸುವುದು. ಯಾಕೆ ಗೊತ್ತೇ? 10ರಲ್ಲಿ 9 ಬಾರಿ ವಾದವು ಮುಗಿದಾಗ ಇಬ್ಬರು ವ್ಯಕ್ತಿಗಳು ಮೊದಲಿನಕ್ಕಿಂತ ಹೆಚ್ಚಾಗಿ ನಾನೇ ಸರಿ ಅನ್ನೋ ಹಠಕ್ಕೆ ಬಿದ್ದಿರುತ್ತಾರೆ. ವಾದದಲ್ಲಿ ಗೆಲುವೇ ಇಲ್ಲ. ನೀವು ವಾದದಲ್ಲಿ ಗೆದ್ದರೆ ಏನಾಗುತ್ತೆ? ನೀವು ಎದುರಾಳಿಯ ತರ್ಕವನ್ನು ಚೂರು ಚೂರು ಮಾಡ್ತೀರಾ, ಅವರ ಜ್ಞಾನವನ್ನು ಅಣಕಿಸುತ್ತೀರಿ ಮತ್ತು ಅವರು ತಪ್ಪು ಅಂತ ಎಲ್ಲರ ಮುಂದೆ ಸಾಬೀತುಪಡಿಸ್ತೀರಾ. ಈಗ ಹೇಳಿ, ನೀವು ಗೆದ್ದಿರಬಹುದು, ಆದರೆ ಅವರ ಮನಸ್ಸನ್ನು ನೀವು ಗೆದ್ದಿದ್ದೀರಾ? ಇಲ್ಲ. ನೀವು ಅವರ ಅಹಂಕಾರವನ್ನು ಕೆರಳಿಸಿದ್ದೀರಾ. ಅವರು ನಿಮ್ಮನ್ನು ದ್ವೇಷಿಸುತ್ತಾರೆ. ಒಬ್ಬ ವ್ಯಕ್ತಿಯನ್ನು ಅವನ ಇಚ್ಛೆಯ ವಿರುದ್ಧವಾಗಿ ಒಪ್ಪಿಸಿದರೆ ಅವನು ಒಳಗಿನಿಂದ ಏನೋ ತನ್ನ ಹಳೆಯ ಅಭಿಪ್ರಾಯವನ್ನು ಹೊಂದಿರ್ತಾನೆ. ಬೆನ್ ಫ್ರಾಂಕ್ಲಿನ್ ಕಲಿತ ಪಾಠ. ಅಮೆರಿಕದ ಮಹಾನ್ ನಾಯಕ ಬೆಂಜಮಿನ್ ಫ್ರಾಂಕ್ಲಿನ್ ಮೊದಲು ಬಹಳ ಉದ್ದಟತನದಿಂದ ವಾದ ಮಾಡ್ತಾಯಿದ್ರು. ಒಮ್ಮೆ ಅವರ ಹಿರಿಯ ಸ್ನೇಹಿತರೊಬ್ಬರು ಅವರಿಗೆ ಹೀಗೆ ಹೇಳಿದರು, ಬೆನ್, ನಿನ್ನ ವಾದಗಳು ಇತರರಿಗೆ ನೋವು ನೀಡ್ತವೆ. ಯಾರೂ ನಿನ್ನೊಂದಿಗೆ ಮಾತನಾಡಲು ಇಷ್ಟಪಡೋದಿಲ್ಲ. ನೀನು ಹೀಗೆ ಮುಂದುವರಿದರೆ ನಿನಗೆ ಜ್ಞಾನ ಸಿಗಬಹುದು, ಆದರೆ ನಿನಗೆ ಗೆಳೆಯರು ಸಿಗೋದಿಲ್ಲ. ಫ್ರಾಂಕ್ಲಿನ್ ತಕ್ಷಣವೇ ತನ್ನನ್ನು ತಾವು ಬದಲಾಯಿಸಿಕೊಂಡರು. ಅವರು ಖಂಡಿತವಾಗಿಯೂ ನಿಸ್ಸಂದೇಹವಾಗಿ ಅನ್ನೋ ಪದಗಳನ್ನು ಬಳಸುವುದನ್ನು ಬಿಟ್ಟರು. ಅದರ ಬದಲು ನನ್ನ ಅನಿಸಿಕೆಯಂತೆ, ಬಹುಶಃ ಹೀಗಿರಬಹುದು ಅನ್ನೋ ಮೃದು ಪದಗಳನ್ನು ಬಳಸತೊಡಗಿದರು. ಇದು ಅವರ ಜೀವನದ ಯಶಸ್ಸಿಗೆ ನಾಂದಿಯಾಯಿತು. ವಾದವನ್ನು ತಪ್ಪಿಸಲು 5 ಸುಲಭ ಕ್ರಮಗಳು. 1. ಭಿನ್ನಾಭಿಪ್ರಾಯವನ್ನು ಸ್ವಾಗತಿಸಿ. ಇಬ್ಬರು ವ್ಯಕ್ತಿಗಳ ಒಂದೇ ರೀತಿ ಯೋಚಿಸಿದರೆ ಅಲ್ಲಿ ಒಬ್ಬನ ಅಗತ್ಯ ಇರೋದಿಲ್ಲ. ಭಿನ್ನಾಭಿಪ್ರಾಯವು ನಿಮಗೆ ಹೊಸ ವಿಷಯವನ್ನು ಕಲಿಸಲು ಅವಕಾಶ ನೀಡುತ್ತೆ. 2. ನಿಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನಂಬಬೇಡಿ. ವಾದ ಬಂದಾಗ ನಮಗೆ ತಕ್ಷಣ ಕೋಪ ಬರುತ್ತೆ. ಅದನ್ನು ನಿಯಂತ್ರಿಸಿ ಶಾಂತವಾಗಿರಿ. 3. ಮೊದಲು ಕೇಳಿಸಿಕೊಳ್ಳಿ. ಎದುರಾಳಿ ತನ್ನ ಪೂರ್ಣ ಅಭಿಪ್ರಾಯವನ್ನು ಹೇಳಲು ಅವಕಾಶ ನೀಡಿ. ಅವರು ಮಾತನಾಡಿ ಮುಗಿಸುವವರೆಗೂ ಮಧ್ಯ ಪ್ರವೇಶಿಸಬೇಡಿ. 4. ಸಮಾನ ಅಂಶಗಳನ್ನು ಹುಡುಕಿ. ನೀವಿಬ್ಬರು ಒಪ್ಪುವಂತಹ ವಿಷಯಗಳ ಬಗ್ಗೆ ಮೊದಲು ಮಾತನಾಡಿ. ಇದು ಕಹಿಯನ್ನು ಕಡಿಮೆ ಮಾಡುತ್ತದೆ. 5. ತಪ್ಪಿದ್ದರೆ ಒಪ್ಪಿಕೊಳ್ಳಿ. ನಿಮ್ಮ ತಪ್ಪಾಗಿದ್ದರೆ ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. ಇದು ಎದುರಾಳಿಯ ರಕ್ಷಣಾತ್ಮಕ ಗೋಡೆಯನ್ನು ಕೆಡವುತ್ತದೆ. ಈ ಅಧ್ಯಾಯದ ಸಾರಾಂಶ. ಬುದ್ಧಿವಂತ ಮನುಷ್ಯನು ವಾದ ಮಾಡೋದಿಲ್ಲ, ಅವನು ಸಂವಾದ ಮಾಡ್ತಾನೆ. ನೀವು ವಾದದಲ್ಲಿ ಗೆದ್ದು ಎದುರಾಳಿಯನ್ನು ಕಳೆದುಕೊಳ್ಳುತ್ತೀರಾ, ಅಥವಾ ವಾದವನ್ನು ಬಿಟ್ಟು ಆ ವ್ಯಕ್ತಿಯ ಸ್ನೇಹವನ್ನು ಉಳಿಸಿಕೊಳ್ತೀರಾ? ನಿರ್ಧಾರ ನಿಮ್ಮದು. ನೆನಪಿರಲಿ, ಶಾಂತವಾಗಿ ಗೆಲ್ಲುವುದು ಶಕ್ತಿಯ ಸಂಕೇತ, ಕಿರುಚಾಡಿ ಗೆಲ್ಲುವುದು ದೌರ್ಬಲ್ಯದ ಸಂಕೇತ. ಅಧ್ಯಾಯ 7. ಇತರರ ದೃಷ್ಟಿಕೋನ ಮತ್ತು ಸಹಾನುಭೂತಿಯ ಮಾಂತ್ರಿಕ ಶಕ್ತಿ. ಜಗತ್ತಿನಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ 4 ಜನರಲ್ಲಿ 3 ಸಹಾನುಭೂತಿಗಾಗಿ ಹಸುವಿನಿಂದ ಕಾಯ್ತಾ ಇರ್ತಾರೆ. ನೀವು ಅದನ್ನು ನೀಡಿದರೆ ಅವರು ನಿಮ್ಮನ್ನು ಪ್ರೇರೇಪಿಸುತ್ತಾರೆ. ಡೇಲ್ ಕಾರ್ನೆಗಿ ಕಲಿಸುವ ಈ ಅಧ್ಯಾಯವು ಮಾನವ ಸಂಬಂಧಗಳ ಅತ್ಯಂತ ಶಕ್ತಿಶಾಲಿಯಾದ ಮಾಂತ್ರಿಕ ಸೂತ್ರವನ್ನು ಹೊಂದಿದೆ. ನಾನೇ ಅವರ ಜಾಗದಲ್ಲಿ ಇದ್ದರೆ, ಯಾರಾದರೂ ತಪ್ಪು ಮಾಡುತ್ತಿದ್ದರೆ ಅಥವಾ ವಿಚಿತ್ರವಾಗಿ ವರ್ತಿಸ್ತಾ ಇದ್ದರೆ ನಮಗೆ ತಕ್ಷಣವನ್ನು ದೂಷಿಸಲು ಅಥವಾ ತಮಾಷೆ ಮಾಡಬೇಕು ಅನಿಸುತ್ತೆ. ಆದರೆ ಒಂದು ಕ್ಷಣ ನಿಲ್ಲಿ. ಒಂದು ರಹಸ್ಯವನ್ನು ನೆನಪಿಡಿ. ಅವರು ಮಾಡುತ್ತಿರುವುದು ಸರಿ ಅನ್ನೋದು ನಂಬಿರುತ್ತಾರೆ. ಅವರು ಆ ಪರಿಸ್ಥಿತಿಯಲ್ಲಿ ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅವರದೇ ಆದ ಒಂದು ಬಲವಾದ ಕಾರಣ ಇರುತ್ತೆ. ನೀವು ಅವರ ಜಾಗದಲ್ಲಿದ್ದರೆ, ಅವರಂತೆ ಬೆಳೆದಿದ್ದರೆ, ಅವರ ಕಷ್ಟಗಳನ್ನು ಅನುಭವಿಸಿದ್ದರೆ ಮತ್ತು ಅವರ ಮೆದುಳನ್ನು ಹೊಂದಿದ್ದರೆ, ನೀವು ಕೂಡ ಅವರಂತೆಯೇ ಯೋಚಿಸುತ್ತಿದ್ದರೆ ಮತ್ತು ವರ್ತಿಸುತ್ತಿದ್ದರೆ, ಈ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಕೋಪಕ್ಕೆ ಜಾಗವೇ ಇರೋದಿಲ್ಲ. ಯಾವುದೇ ವಾದವನ್ನು ನಿಲ್ಲಿಸಲು, ಎದುರಾಳಿಯ ಕೋಪವನ್ನು ಕರಗಿಸಲು ಮತ್ತು ಅವರನ್ನು ನಿಮ್ಮ ಕಡೆಗೆ ಸೆಳೆಯಲು ಈ ಕೆಳಗಿನ ವಾಕ್ಯಗಳನ್ನು ಬಳಸಿ. ನೀವು
ಹೀಗೆ ಏಕೆ ಭಾವಿಸ್ತಾ ಇದ್ದೀರಾ ಅನ್ನೋದು ನನಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇದೆ. ನಾನು ನಿಮ್ಮ ಜಾಗದಲ್ಲಿ ಇದ್ದರೆ ನನಗೂ ಕೂಡ ಹಾಗೆ ಅನ್ನಿಸುತ್ತಿತ್ತು. ಈ ಒಂದು ವಾಕ್ಯವು ಎಂತಹ ಶಕ್ತಿ ಇದೆ ಅಂತಂದರೆ, ಅತ್ಯಂತ ಕಠಿಣ ಹೃದಯದ ವ್ಯಕ್ತಿಯು ಇದರಿಂದ ಮೃದುವಾಗ್ತಾನೆ. ಯಾಕಪ್ಪ ಅಂದರೆ ನೀವು ಅವರ ಭಾವನೆ ಸರಿ ಅಂತ ಒಪ್ಪಿಕೊಂಡಿದ್ದೀರಾ. ವ್ಯಾಲಿಡೇಟ್. ಮನುಷ್ಯನಿಗೆ ತನ್ನ ಭಾವನೆಗಳು ಸರಿ ಅಂತ ಯಾರಾದರೂ ಒಪ್ಪಿದಾಗ ಸಿಗುವ ನೆಮ್ಮದಿ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಸಹಾನುಭೂತಿ ಮತ್ತು ಕೆಲಸದ ಒತ್ತಡ. ಒಮ್ಮೆ ಕಾರ್ನೆಗೀಯವರು ಒಂದು ಉದ್ಯೋಗಿಯರ ಬಗ್ಗೆ ಅಸಮಾಧಾನ ಹೊಂದಿದ್ರು. ಆಕೆ ತನ್ನ ಕೆಲಸದಲ್ಲಿ ಪದೇ ಪದೇ ತಪ್ಪು ಮಾಡ್ತಾಯಿದ್ಲು. ಕಾರ್ನೆಗೀ ಅವರು ಮೊದಲು ಬೈಯಲು ಸಿದ್ಧರಾದರು, ಆದರೆ ನಂತರ ಯೋಚಿಸಿದರು. ಆಕೆಯ ಮನೆಯಲ್ಲಿ ಸಮಸ್ಯೆಗಳು ಇರಬಹುದು ಅಥವಾ ಆರೋಗ್ಯ ಸರಿ ಇಲ್ಲದಿರಬಹುದು. ಅವರು ಆಕೆಯ ಬಳಿ ಹೋಗಿ, ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಅಂತ ನನಗೆ ಗೊತ್ತು, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಅಂತ ಕೇಳಿದ್ರು. ಅಷ್ಟೇ, ಆ ಉದ್ಯೋಗಿಯ ಕಣ್ಣಲ್ಲಿ ನೀರು ಬಂತು. ಅವಳು ತನ್ನ ಸಮಸ್ಯೆಯನ್ನು ಹಂಚಿಕೊಂಡ್ಳು ಮತ್ತು ಆ ದಿನದಿಂದ ಅವಳು ಕಾರ್ನೆಗೀಯವರ ಅತ್ಯಂತ ನಿಷ್ಠಾವಂತ ಕೆಲಸಗಾರ್ತಿ ಆದಳು. ಈ ಅಧ್ಯಾಯದ ಸಾರಾಂಶ. ದೋಷಾರೋಪಣೆ ಮಾಡೋದು ಸುಲಭ, ಆದರೆ ಸಹಾನುಭೂತಿ ತೋರಿಸಲು ಉದಾತ್ತ ಮನಸ್ಸು ಬೇಕು. ಇತರರ ಕಣ್ಣಿನಲ್ಲಿ ಜಗತ್ತನ್ನು ನೋಡಲು ಕಲಿಯಿರಿ. ಅವರ ನೋವು, ಅವರ ಆಸೆ ಮತ್ತು ಅವರ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳಿ. ನೀವು ಇತರರಿಗೆ ಸಹಾನುಭೂತಿ ನೀಡಿದಾಗ ಪ್ರತಿಫಲವಾಗಿ ನೀವು ಗೌರವ ಮತ್ತು ಸ್ನೇಹವನ್ನು ಪಡೆಯುತ್ತೀರಾ. ನೆನಪಿರಲಿ, ಜಗತ್ತು ತೀರ್ಪು ನೀಡುವವರಿಂದ ತುಂಬಿದೆ. ನೀವು ಅರ್ಥ ಮಾಡಿಕೊಳ್ಳುವವರಾಗಿ ಗುಂಪಿನಿಂದ ಹೊರಯಿರಿ. ನಾಯಕತ್ವ ಅಂತಂದರೆ ಕೇವಲ ಅಧಿಕಾರ ಚಲಾಯಿಸುವುದು ಅಲ್ಲ, ಅಥವಾ ತಪ್ಪುಗಳನ್ನು ಹುಡುಕಿ ಶಿಕ್ಷಿಸುವುದು ಅಲ್ಲ. ನಿಜವಾದ ನಾಯಕತ್ವ ಅಂತಂದರೆ ಜನರ ತಪ್ಪುಗಳನ್ನು ತಿದ್ದುವಾಗಲೂ ಅವರ ಆತ್ಮಗೌರವಕ್ಕೆ ಪೆಟ್ಟು ಬೀಳದಂತೆ ನೋಡಿಕೊಳ್ಳೋದು. ಯಾರನ್ನಾದರೂ ಬದಲಾಯಿಸಬೇಕು ಅಂತಂದರೆ ಮೊದಲು ಅವರಲ್ಲಿ ಆ ಬದಲಾವಣೆಯ ಆಸೆಯನ್ನು ಹುಟ್ಟಿಸಬೇಕು. ಒಂದು ಹೊಗಳಿಕೆಯಿಂದ ಆರಂಭಿಸಿ. ಯಾರಾದರೂ ತಪ್ಪು ಮಾಡಿದ್ದಾರೆ ಅಂತ ಅವರಿಗೆ ತಿಳಿಸಬೇಕಾದಾಗ ಮೊದಲು ಅವರು ಮಾಡಿದ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ನೆನಪಿಸಿಕೊಳ್ಳಿ. ದಂತ ವೈದ್ಯರು ಹಲ್ಲು ಕೀಳುವ ಮೊದಲು ಹೇಗೆ ನೋವು ನಿವಾರಕ ಚುಚ್ಚುಮದ್ದು ನೀಡುತ್ತಾರೋ ಹಾಗೆಯೇ ನೀವು ಟೀಕೆ ಮಾಡುವ ಮೊದಲು ಹೊಗಳಿಕೆಯ ಮದ್ದನ್ನು ನೀಡಬೇಕು. ಇದರಿಂದ ಅವರು ನಿಮ್ಮ ಮಾತನ್ನು ಕೇಳಲು ಸಿದ್ಧರಾಗ್ತಾರೆ. 2. ಪರೋಕ್ಷವಾಗಿ ತಪ್ಪುಗಳನ್ನು ಎತ್ತಿ ತೋರಿಸಿ. ಯಾರಿಗಾದರೂ ನೀವು ತಪ್ಪು ಮಾಡಿದ್ದೀರಿ ಅಂತ ನೇರವಾಗಿ ಹೇಳುವುದು ಅವರ ಅಹಂಕಾರಕ್ಕೆ ಇರಿಯುವಂತೆ ಇರಬಾರ್ದು. ಬದಲಿಗೆ ಪರೋಕ್ಷವಾಗಿ ತಿಳಿಸಿ. ಒಂದು ಪ್ರಸಿದ್ಧ ಉದಾಹರಣೆಯೆಂದರೆ ಚಾರ್ಲ್ಸ್ ಶಾಬ್ ಒಮ್ಮೆ ಅವರ ಕಾರ್ಖಾನೆಯಲ್ಲಿ ಕೆಲಸಗಾರರು ಧೂಮಪಾನ ನಿಷೇಧ ಫಲಕದಡಿಯಲ್ಲೇ ಧೂಮಪಾನ ಮಾಡುತ್ತಿರುವುದನ್ನು ನೋಡಿದರು. ಅವರು ಬೈಯುವ ಬದಲು ಅವರಿಗೆ ಸಿಗಾರ್ ನೀಡಿ, ನೀವು ಇದನ್ನು ಹೊರಗೆ ಹೋಗಿ ಸೇದಿದರೆ ನನಗೆ ಸಂತೋಷ ಆಗುತ್ತದೆ ಅಂತ ಹೇಳಿದರು. ಅಲ್ಲಿ ಆ ಕೆಲಸಗಾರರಿಗೆ ತಾವು ತಪ್ಪು ಮಾಡಿದ್ದೇವೆ ಅಂತ ತಿಳಿಯಿತು, ಆದರೆ ಅವಮಾನ ಆಗಲಿಲ್ಲ. 3. ನಿಮ್ಮ ಸ್ವಂತ ತಪ್ಪುಗಳ ಬಗ್ಗೆ ಮೊದಲು ಮಾತನಾಡಿ. ಟೀಕೆ ಮಾಡುವ ಮೊದಲು, ನೋಡು, ನಾನು ನಿನ್ನ ವಯಸ್ಸಿನಲ್ಲಿ ಇಂತಹದ್ದೇ ತಪ್ಪುಗಳನ್ನು ಮಾಡಿದ್ದೆ, ಅಥವಾ ನಾನು ಕೂಡ ಕೆಲಸ ಆರಂಭಿಸಿದಾಗ ನನಗೂ ಇದು ತಿಳಿತಿರಲಿಲ್ಲ ಅಂತ ಹೇಳಿ ನೀವು ಕೂಡ ಪರಿಪೂರ್ಣರಲ್ಲ ಅಂತ ತೋರಿಸಿಕೊಂಡಾಗ ಎದುರಾಳಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಮುಜುಗರ ಆಗೋದಿಲ್ಲ. ನೀವು ಅವರ ಮೇಲಿರುವ ಅಧಿಕಾರಿ ಆಗಿ ಅಲ್ಲ, ಬದಲಿಗೆ ಸಹಾಯ ಮಾಡುವ ಸ್ನೇಹಿತನಾಗಿ ಕಾಣ್ತೀರಾ. 4. ಆದೇಶ ನೀಡುವ ಬದಲು ಪ್ರಶ್ನೆಗಳನ್ನು ಕೇಳಿ. ಇದನ್ನು ಈಗಲೇ ಮಾಡು ಅಂತ ಹೇಳುವ ಬದಲು, ಇದನ್ನು ಮಾಡಲು ನಿಮಗೆ ಸಾಧ್ಯವೇ, ಅಥವಾ ನಾವು ಈ ಕೆಲಸವನ್ನು ಈ ರೀತಿ ಮಾಡಲು ಹೇಗೆ ಅಂತ ಕೇಳಿ. ಆದೇಶವು ಪ್ರತಿರೋಧವನ್ನು ಹುಟ್ಟಿಸುತ್ತದೆ, ಆದರೆ ಪ್ರಶ್ನೆಯು ಸಹಕಾರವನ್ನು ಹುಟ್ಟಿಸುತ್ತದೆ. ಇದರಿಂದ ಆ ವ್ಯಕ್ತಿಗೆ ತಾನು ನಿರ್ಧಾರದ ಭಾಗವಾಗಿ ಇದ್ದೇನೆ ಅನ್ನೋ ಹೆಮ್ಮೆ ಮೂಡುತ್ತದೆ. 5. ಇತರರು ತಮ್ಮ ಘನತೆಯನ್ನು ಉಳಿಸಿಕೊಳ್ಳಲು ಅವಕಾಶ ನೀಡಿ. ಜನರ ಮುಂದೆ ಯಾರನ್ನು ಅವಮಾನಿಸಬೇಡಿ. ಒಬ್ಬ ವ್ಯಕ್ತಿಯನ್ನು ಎಲ್ಲರ ಮುಂದೆ ಸಣ್ಣವನನ್ನಾಗಿ ಮಾಡುವುದು ದೊಡ್ಡ ಅಪರಾಧ. ಅವನು ತಪ್ಪು ಮಾಡಿದ್ದರೂ ಪರವಾಗಿಲ್ಲ, ಇಂತಹ ತಪ್ಪುಗಳು ಎಲ್ಲರಿಂದಲೂ ಆಗುತ್ತೆ, ನೀವು ಬೇರೆ ಕೆಲಸಗಳಲ್ಲಿ ಅದ್ಭುತವಾಗಿದ್ದೀರಾ ಅಂತ ಹೇಳಿ ಅವರ ಘನತೆಯನ್ನು ಉಳಿಸಿ. ಈ ಅಧ್ಯಾಯದ ಸಾರಾಂಶ. ಒಬ್ಬ ನಾಯಕನಾಗಿ ನೀವು ಜನರ ವರ್ತನೆಯನ್ನು ಬದಲಾಯಿಸಬಹುದು, ಆದರೆ ಅದು ಪ್ರೀತಿ ಮತ್ತು ಗೌರವದ ಮೂಲಕ ಮಾತ್ರ. ದಬ್ಬಾಳಿಕೆಯಿಂದ ಬದಲಾದವನು ಒಳಗಿಂದ ದ್ವೇಷಿಸುತ್ತಾನೆ, ಆದರೆ
ಪ್ರೀತಿಯಿಂದ ಬದಲಾದವನು ನಿಷ್ಠಾವಂತನಾಗಿರುತ್ತಾನೆ. ನೆನಪಿರಲಿ, ಜನರ ಹೃದಯ ಗೆದ್ದವನೇ ನಿಜವಾದ ಸಾಮ್ರಾಟ. ಅಧ್ಯಾಯ 9. ಘನತೆ ಮತ್ತು ಪ್ರೋತ್ಸಾಹ. ಇತರರು ಬದುಕಿ ತೋರಿಸಬೇಕಾದ ಉತ್ತಮ ಹೆಸರನ್ನು ಅವರಿಗೆ ನೀಡಿ. ನಾವು ಜನರೊಂದಿಗೆ ವ್ಯವಹರಿಸುವಾಗ ಒಂದು ದೊಡ್ಡ ಸತ್ಯವನ್ನು ಮರೆತೇವೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಬಗ್ಗೆ ಒಂದು ನಿರ್ದಿಷ್ಟವಾದ ಇಮೇಜ್ ಅಥವಾ ಗೌರವವನ್ನು ಹೊಂದಿರುತ್ತಾನೆ. ಆ ಗೌರವಕ್ಕೆ ಚ್ಯುತಿ ಬಂದಾಗ ಅವನು ಎದುರು ಬೀಳ್ತಾನೆ. ಆದರೆ ಆ ಗೌರವವನ್ನು ನೀವೇ ಎತ್ತಿ ಹಿಡಿದಾಗ ಅವನು ನಿಮಗಾಗಿ ಅಸಾಧ್ಯವಾದುದನ್ನು ಸಾಧಿಸುತ್ತಾನೆ. ಇತರರು ಬದುಕಿ ತೋರಿಸಬೇಕಾದ ಹೆಸರನ್ನು ಅವರಿಗೆ ನೀಡಿ. ಡೇಲ್ ಕಾರ್ನೆಗಿ ಹೇಳುವ ಅತ್ಯಂತ ಶಕ್ತಿ ತಂತ್ರ ಇದು. ನೀವು ಒಬ್ಬ ವ್ಯಕ್ತಿಯಲ್ಲಿ ಒಂದು ನಿರ್ದಿಷ್ಟವಾದ ಗುಣ ಬರಬೇಕು ಅಂತ ಬಯಸಿದರೆ ಆ ಗುಣ ಈಗಾಗಲೇ ಅವರಲ್ಲಿ ಇದೆ ಅನ್ನುವಂತೆ ವರ್ತಿಸಿ. ಉದಾಹರಣೆಗೆ, ನಿಮ್ಮ ಕೆಲಸಗಾರನು ಸಮಯ ಪಾಲನೆ ಮಾಡುತ್ತಿಲ್ಲ ಅಂತ ಇದ್ದರೆ ಅವನಿಗೆ ಬೈಯುವ ಬದಲು ಹೀಗೆ ಹೇಳಿ: ನೋಡಿ, ನೀವು ಈ ಸಂಸ್ಥೆಯ ಅತ್ಯಂತ ಜವಾಬ್ದಾರಿಯುತ ಮತ್ತು ಸಮಯ ಪ್ರಜ್ಞೆ ಇರುವ ವ್ಯಕ್ತಿ ಅಂತ ನಾನು ಯಾವಾಗಲೂ ನಂಬಿದ್ದೇನೆ. ಅದಕ್ಕೆ ನೀವು ತಡವಾಗಿ ಬಂದಿದ್ದು ನನಗೆ ಆಶ್ಚರ್ಯ ತಂದಿದೆ. ಇಲ್ಲಿ ನೀವು ಅವರಿಗೆ ಜವಾಬ್ದಾರಿಯುತ ವ್ಯಕ್ತಿ ಅನ್ನೋ ಹೆಸರನ್ನು ಮತ್ತು ರೆಪ್ಯುಟೇಷನನ್ನು ನೀಡಿದ್ದೀರಿ. ಈಗ ಆತ ತನ್ನ ಆ ಹೆಸರನ್ನು ಉಳಿಸಿಕೊಳ್ಳಲು ಮರುದಿನದಿಂದ ಸರಿಯಾದ ಸಮಯಕ್ಕೆ ಬರಲು ಪ್ರಯತ್ನಿಸುತ್ತಾನೆ. ಮನುಷ್ಯನು ಇತರರನ್ನು ತನ್ನ ಬಗ್ಗೆ ಹೊಂದಿರುವ ಒಳ್ಳೆಯ ಅಭಿಪ್ರಾಯವನ್ನು ಸುಳ್ಳು ಮಾಡಲು ಇಷ್ಟಪಡುವುದಿಲ್ಲ. 2. ಸಣ್ಣ ಸುಧಾರಣೆಯನ್ನು ಶ್ಲಾಘಿಸಿ. ಮನುಷ್ಯ ತನ್ನ ಜಸ್ಲೈನ್ ಹೇಳುವಂತೆ ಹೊಗಳಿಕೆಯನ್ನು ಅನ್ನೋದು ಮಾನವನ ಆತ್ಮಕ್ಕೆ ಸೂರ್ಯನ ಬೆಳಕಿನಂತೆ. ಅದು ಇಲ್ಲದೆ ನಾವು ಬೆಳೆಯಲು ಸಾಧ್ಯವಿಲ್ಲ. ನಾವು ಸಾಮಾನ್ಯವಾಗಿ ಜನರ ತಪ್ಪುಗಳನ್ನು ಹುಡುಕಲು ಕಾಯ್ತಾ ಇರ್ತೀವಿ, ಆದರೆ ಅವರು ಮಾಡಿದ ಸಣ್ಣ ಸುಧಾರಣೆಯನ್ನು ಗಮನಿಸೋದೇ ಇಲ್ಲ. ನಿಮ್ಮ ಮಗು ಒಂದು ಪದವನ್ನು ಸರಿಯಾಗಿ ಉಚ್ಚರಿಸಿದಾಗ ಅಥವಾ ನಿಮ್ಮ ಉದ್ಯೋಗಿ ಒಂದು ಸಣ್ಣ ಸಮಸ್ಯೆಯನ್ನು ಬಗೆಹರಿಸಿದರೆ ತಕ್ಷಣ ಅವರನ್ನು ಮೆಚ್ಚಿ ತುಂಬ ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳುವ ಬದಲು ನೀವು ಆ ಸಮಸ್ಯೆಯನ್ನು ಅಷ್ಟು ತಾಳ್ಮೆಯಿಂದ ಬಗೆಹರಿಸಿದ ರೀತಿ ಅದ್ಭುತವಾಗಿತ್ತು ಅಂತ ನಿರ್ದಿಷ್ಟವಾಗಿ ಅಥವಾ ಸ್ಪೆಸಿಫಿಕ್ ಆಗಿ ಹೊಗಳಿ. ಈ ಪ್ರೋತ್ಸಾಹವು ಅವರಿಗೆ ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುವ ಶಕ್ತಿ ನೀಡುತ್ತದೆ. 3. ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಸುಲಭ ಅಂತ ಅನಿಸುವಂತೆ ಮಾಡಿ. ಯಾರಾದರೂ ಒಂದು ಕೆಲಸದಲ್ಲಿ ಸೋತಾಗ ನಿನಗೆ ಇದು ಬರುವುದೇ ಇಲ್ಲ ಅಂತ ಹೇಳುವುದು ಅವರ ಆತ್ಮವಿಶ್ವಾಸವನ್ನು ಕೊಲ್ಲುವ ಕೆಲಸ. ಅದರ ಬದಲು, ನೋಡು, ನಿನಗೆ ಈಗಾಗಲೇ ಇದರ ಮೂಲ ವಿಷಯಗಳು ತಿಳಿದಿವೆ. ಸ್ವಲ್ಪ ಅಭ್ಯಾಸ ಮಾಡಿದರೆ ಸಾಕು, ನೀನು ಇದರಲ್ಲಿ ಮಾಸ್ಟರ್ ಆಗ್ತೀಯಾ ಅಂತ ಹೇಳಿ. ಸವಾಲನ್ನು ಸುಲಭವಾಗಿ ಮತ್ತು ಸಾಧಿಸಬಹುದಾದ ಗುರಿಯಾಗಿ ತೋರಿಸಿ. ಆಗ ಅವರು ಪ್ರಯತ್ನ ಪಡುವುದನ್ನು ಬಿಡುವುದಿಲ್ಲ. 4. ನೀವು ಸೂಚಿಸುವ ಕೆಲಸವನ್ನು ಅವರು ಸಂತೋಷದಿಂದ ಮಾಡುವಂತೆ ಮಾಡಿ. ಒಬ್ಬ ನಾಯಕನಾಗಿ ನೀವು ಜನರಿಗೆ ಕೆಲಸ ಹಂಚುವಾಗ ಆ ಕೆಲಸ ಮಾಡುವುದರಿಂದ ಅವರಿಗೆ ಏನು ಲಾಭ ಅಥವಾ ಗೌರವ ಸಿಗುತ್ತದೆ ಅನ್ನೋದನ್ನು ತಿಳಿಸಿ. ನನಗೆ ಈ ಕೆಲಸ ಮಾಡಿಕೊಡು ಅನ್ನೋದಕ್ಕಿಂತ ಈ ಕೆಲಸ ಮಾಡಲು ನಿನ್ನಂತಹ ಸಮರ್ಥ ವ್ಯಕ್ತಿ ನಮ್ಮ ತಂಡದಲ್ಲಿ ಬೇರೆ ಯಾರೂ ಇಲ್ಲ ಅಂತ ನೀನು ಇದನ್ನು ವಹಿಸಿಕೊಂಡರೆ ಸಂಸ್ಥೆಗೆ ದೊಡ್ಡ ಸಹಾಯ ಆಗುತ್ತದೆ ಅಂತ ಹೇಳಿ. ಆಗ ಆ ಕೆಲಸವು ಅವರಿಗೆ ಹೊರೆಯಾಗಿ ಕಾಣದೆ ಒಂದು ಗೌರವವಾಗಿ ಕಾಣಿಸುತ್ತೆ. ಈ ಅಧ್ಯಾಯದ ಸಾರಾಂಶ: ಜನರನ್ನು ನಡೆಸಿಕೊಳ್ಳುವ ಕಲೆ ಅಂತಂದರೆ ಅವರಲ್ಲಿರುವ ಸುಪ್ತ ಶಕ್ತಿಯನ್ನು ಎಚ್ಚರಿಸುವುದು. ನೀವು ಅವರಿಗೆ ಗೌರವ ನೀಡಿದರೆ ಅವರು ನಿಮಗೆ ನಿಷ್ಠೆ ನೀಡ್ತಾರೆ. ಅವರಿಗೊಂದು ಉನ್ನತ ಹೆಸರನ್ನು ನೀಡಿ ಅವರು ಆ ಹೆಸರಿಗೆ ತಕ್ಕಂತೆ ಬದುಕಲು ಸಿದ್ಧರಾಗ್ತಾರೆ. ನೆನಪಿರಲಿ, ಪ್ರೋತ್ಸಾಹವು ಮನುಷ್ಯನನ್ನು ಪರ್ವತ ಏರಲು ಮಾಡಬಲ್ಲದು, ಆದರೆ ಟೀಕೆಯು ಅವನನ್ನು ಕುಸಿದು ಬೀಳುವಂತೆ ಮಾಡುತ್ತದೆ. ಅಧ್ಯಾಯ 10. ಸುಖಿ ಜೀವನ ಮತ್ತು ಪ್ರಭಾವಶಾಲಿ ನಾಯಕತ್ವದ ಸಾರಾಂಶ. ನಾವು ಈ ಪಯಣದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈವರೆಗೆ ನಾವು ಕಲಿತ ಎಲ್ಲ ತತ್ವಗಳು ಕೇವಲ ಪುಸ್ತಕದ ಪುಟಗಳಿಗೆ ಸೀಮಿತವಾಗಬಾರದು. ಡೇಲ್ ಕಾರ್ನೆಗಿ ಅವರ ಈ ಜೀವನದ ದರ್ಶನವು ಕೇವಲ ಹೇಗೆ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಅಲ್ಲ, ಇದು ಕೇವಲ ನಾವು ಬದುಕಬೇಕು ಎಂಬುದರ ಬಗ್ಗೆ ಇದೆ. 1. ನಿಮ್ಮ ಆಲೋಚನೆಗಳನ್ನು ನಾಟಕೀಯವಾಗಿ ಪ್ರಸ್ತುತಪಡಿಸಿ. ಡ್ರಾಮಟೈಸ್ ಯುವರ್ ಐಡಿಯಾಸ್. ಕೇವಲ ಸತ್ಯವನ್ನು ಹೇಳುವುದು ಸಾಲದು. ಸತ್ಯವನ್ನು ಆಕರ್ಷಕವಾಗಿ, ಸ್ಪಷ್ಟವಾಗಿ ಮತ್ತು ನಾಟಕೀಯವಾಗಿ ಹೇಳಬೇಕು. ದೂರದರ್ಶಕದ ಜಾಹೀರಾತುಗಳನ್ನು ಗಮನಿಸಿ. ಅವರು ಕೇವಲ ಸೋಪಿನ ಬಗ್ಗೆ ಮಾತನಾಡೋದಿಲ್ಲ. ಆ ಸೋಪಿನಿಂದ ನಿಮ್ಮ ಚರ್ಮ ಎಷ್ಟು ಮೃದುವಾಗುತ್ತದೆ ಮತ್ತು ನೀವು ಎಷ್ಟು ಸುಂದರವಾಗಿ ಕಾಣುತ್ತೀರಿ ಅಂತ ಅನ್ನೋದ್ರ ಕಥೆಯ ರೂಪದಲ್ಲಿ ತೋರಿಸುತ್ತಾರೆ.
ನಿಮ್ಮ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ನೀವು ಒಂದು ಹೊಸ ಯೋಜನೆಯನ್ನು ಮಂಡಿಸುತ್ತಿದ್ದರೆ ಕೇವಲ ಅಂಕಿ ಅಂಶಗಳನ್ನು ನೀಡಬೇಡಿ. ಒಂದು ದೃಶ್ಯವನ್ನು ಸೃಷ್ಟಿಸಿ. ಆ ಯೋಜನೆಯಿಂದ ಜನರ ಜೀವನ ಎಷ್ಟು ಸುಲಭ ಆಗುತ್ತದೆ ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿ. ಸತ್ಯವು ಯಾವಾಗಲೂ ಪ್ರದರ್ಶನವನ್ನು ಬಯಸುತ್ತದೆ. 2. ಒಂದು ಸವಾಲನ್ನು ಎಸೆಯಿರಿ. ಥ್ರೋ ಡೌನ್ ಎ ಚಾಲೆಂಜ್. ಯಾರನ್ನು ಪ್ರೇರೇಪಿಸಲು ಸಾಧ್ಯವಾಗದಿದ್ದಾಗ ಈ ಒಂದು ತಂತ್ರವನ್ನು ಬಳಸಿ. ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಿ. ಮನುಷ್ಯನು ಕೇವಲ ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. ಅವನು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಮತ್ತು ಇತರರೊಂದಿಗೆ ಉತ್ತಮವಾಗಿ ಹೊರಹೊಮ್ಮಲು ಬಯಸ್ತಾನೆ. ಚಾರ್ಲ್ಸ್ ಶಾಬ್ ಅವರ ಕಾರ್ಖಾನೆಯಲ್ಲಿ ಉತ್ಪಾದನೆ ಕಡಿಮೆಯಾದಾಗ ಅವರು ಅಲ್ಲಿನ ಫ್ಲೋರ್ ಮೇಲೆ 6 ಅಂತ ದೊಡ್ಡದಾಗಿ ಬರೆದರು. ಅದು ಅಂದಿನ ಶಿಫ್ಟ್ ಮಾಡಿದ ಕೆಲಸದ ಸಂಖ್ಯೆ. ಮುಂದಿನ ಶಿಫ್ಟ್ ಅವರು ಅದನ್ನು ನೋಡಿ 7 ಅಂತ ಬರೆದರು. ಹೀಗೆ ಒಂದು ಸಣ್ಣ ಸವಾಲು ಇಡೀ ಕಾರ್ಖಾನೆಯ ಉತ್ಪಾದನೆಯನ್ನೇ ಹೆಚ್ಚಿಸಿತು. ಜನರಿಗೆ ಸವಾಲು ಅಂದರೆ ಇಷ್ಟ. ಯಾಕಪ್ಪ ಅಂದರೆ ಅದು ಅವರ ಪ್ರಮುಖ ವ್ಯಕ್ತಿಯಲ್ಲಿ ಅನಿಸಿಕೊಳ್ಳುವ ಹಂಬಲವನ್ನು ತೃಪ್ತಿಪಡಿಸುತ್ತೆ. 3. ಈ ತತ್ವಗಳನ್ನು ಜೀವನದ ಭಾಗವಾಗಿಸಿಕೊಳ್ಳಿ. ನಾವು ಈ 10 ಅಧ್ಯಾಯಗಳಲ್ಲಿ ಕಲಿತ ಪ್ರಮುಖ ಪಾಠಗಳೆಂದರೆ: ಟೀಕೆಯನ್ನು ಬಿಡಿ, ಮೆಚ್ಚುಗೆಯನ್ನು ಹಿಡಿಯಿರಿ, ಇತರರ ದೃಷ್ಟಿಕೋನದಿಂದ ಜಗತ್ತನ್ನು ನೋಡಿ, ವಾದ ಮಾಡಬೇಡಿ, ಸಂವಾದ ನಡೆಸಿ, ಜನರ ಹೆಸರನ್ನು ಪ್ರೀತಿಯಿಂದ ಕರೆದು ನಗುಮುಖದಿಂದ ಮಾತನಾಡಿ, ಇತರರಿಗೆ ಗೌರವ ನೀಡಿ, ಅವರು ನಿಮಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗುತ್ತಾರೆ. ನಾವು ಈ ಜಗತ್ತಿನಲ್ಲಿರುವುದು ಕೇವಲ ಪಡೆಯುವುದಕ್ಕಾಗಿ ಅಲ್ಲ, ಬದಲಿಗೆ ನೀಡಲಿಕ್ಕೆ. ನೀವು ಇತರರಿಗೆ ನೀಡುವ ಪ್ರತಿಯೊಂದು ಸಣ್ಣ ನಗು, ಪ್ರತಿಯೊಂದು ಮೆಚ್ಚುಗೆಯ ಮಾತು, ನಿಮ್ಮ ಪ್ರತಿಯೊಂದು ಸಹಾನುಭೂತಿಯ ನೋಟವು ನಿಮ್ಮ ಜೀವನವನ್ನೇ ಶ್ರೀಮಂತಗೊಳಿಸುತ್ತದೆ. ಡೇಲ್ ಕಾರ್ನೆಗಿ ಹೇಳುವಂತೆ, ನೀವು ಇತರರಿಗೆ ಸಹಾಯ ಮಾಡಿದಾಗ ಇಡೀ ಜಗತ್ತೇ ನಿಮ್ಮ ಬೆನ್ನ ಹಿಂದೆ ಇರುತ್ತೆ. ನಿಮ್ಮ ಮಾತುಗಳಲ್ಲಿ ಮಾಧುರ್ಯವಿರಲಿ, ನಿಮ್ಮ ನಡವಳಿಕೆಯಲ್ಲಿ ಘನತೆ ಇರಲಿ. ಆಗ ಕೇವಲ ನೀವು ಸ್ನೇಹಿತರನ್ನು ಗೆಲ್ಲುವುದಿಲ್ಲ, ಬದಲಿಗೆ ಸಾವಿರಾರು ಜನರ ಹೃದಯದಲ್ಲಿ ಅಜರಾಮರಾಗಿ ಉಳಿಯುತ್ತೀರಿ. ನಾವೀಗ ಈ ಮಹಾನ್ ಕೃತಿಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ 10 ಅಧ್ಯಾಯಗಳಲ್ಲಿ ಕಲಿತಿದ್ದು ಕೇವಲ ತಂತ್ರಗಳನ್ನು ಅಲ್ಲ, ಬದಲಿಗೆ ಮನುಷ್ಯತ್ವದ ನಿಜವಾದ ಅರ್ಥವನ್ನು. ನೆನಪಿರಲಿ, ನಾವು ಈ ಬುಕ್ ಸಮ್ಮರಿಯನ್ನು ಇಲ್ಲಿಗೆ ಮುಗಿಸ್ತಾ ಇರ್ಬೋದು, ಆದರೆ ನಿಮ್ಮ ನಿಜವಾದ ಪರೀಕ್ಷೆ ಈಗಷ್ಟೇ ಆರಂಭ ಆಗುತ್ತೆ. ಈ ತತ್ವಗಳು ಕೇವಲ ಕೇಳಲು ಸುಂದರವಾಗಿ ಅಂತ ಭಾವಿಸಬೇಡಿ. ಇವುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಾಳೆ ಬೆಳಗ್ಗೆ ನೀವು ಎದ್ದಾಗ ನಿಮ್ಮ ಕುಟುಂಬದವರ ಒಂದು ಸಣ್ಣ ಒಳ್ಳೆಯ ಗುಣವನ್ನು ಹುಡುಕಿ ಮೆಚ್ಚಿ. ಕಚೇರಿಯಲ್ಲಿ ನಿಮ್ಮ ಮೇಲೆ ಕೋಪಗೊಳ್ಳುವ ವ್ಯಕ್ತಿಯ ದೃಷ್ಟಿಕೋನದಿಂದ ಯೋಚಿಸಲು ಪ್ರಯತ್ನಿಸಿ. ವಾದ ಮಾಡಲು 300 ಕಾರಣ ಇದ್ದರೂ ಮೌನವಾಗಿ ನಗು ಬೀರಿ ಸ್ನೇಹವನ್ನು ಉಳಿಸಿಕೊಳ್ಳಿ. ಬದಲಾವಣೆ ನಿಮ್ಮಿಂದಲೇ ಆರಂಭ. ಡೇಲ್ ಕಾರ್ನೆಗಿ ಹೇಳಿದಂತೆ, ಜಗತ್ತನ್ನು ಬದಲಾಯಿಸುವ ಮೊದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ನೀವು ಇತರರಿಗೆ ನೀಡುವ ಗೌರವ, ತೋರುವ ಸಹಾನುಭೂತಿ ಮತ್ತು ನೀಡುವ ಪ್ರಾಮಾಣಿಕ ಮೆಚ್ಚುಗೆಯು ಒಂದು ಸಣ್ಣ ಅಲೆಯಂತೆ ಆರಂಭವಾಗಿ ಇಡೀ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ನೀವು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ನೀವು ಒಬ್ಬ ನಾಯಕ. ನಿಮ್ಮ ಪ್ರತಿಯೊಂದು ಮಾತು, ನಡವಳಿಕೆಯು ಇತರರ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಅನ್ನೋದು ಸದಾ ನೆನಪಿರಲಿ. ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಇಷ್ಟುವರೆಗೆ ಸಾಗಿದ್ದಕ್ಕೆ ಧನ್ಯವಾದಗಳು. ಈ ಬುಕ್ ಸಮ್ಮರಿ ನಿಮಗೆ ಇಷ್ಟ ಆಗಿದರೆ ಮತ್ತು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಯನ್ನಾದರೂ ತಂದಿದ್ದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಯಾಕಪ್ಪ ಅಂದರೆ ಜ್ಞಾನವನ್ನು ಹಂಚಿದಷ್ಟು ಅದು ಬೆಳೆಯುತ್ತದೆ. ಸದಾ ನಗುಮುಖದಿಂದ ಇರಿ, ಇತರರಲ್ಲಿ ಒಳ್ಳೆಯದನ್ನು ಹುಡುಕಿ ಮತ್ತು ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಿ. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.